ಇದನ್ನ ಮಾಡ್ಕೊಂಡ್ ಬಂದಿದ್ದೆ ಮದುವೆ ಆಗಿ 3 ದಿನಕ್ಕೆ ಹೋಗಿ ಬೆಳಗ್ಗೆ ಕರ್ಕೊಂಬರೋರವ್ರೆ ಮನೇಲಿ ಬದುಕಿದ್ಮೇಲೆ ಇನ್ನೆಲ್ಲ ಬದುಕೋದು ನನ್ನ ಮಗಳು ಮಾಡ್ಕೊ ಅಂತ ಇವಾಗ ಮಾಡ್ಕೊಂಡಿದ್ದೀನಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು ರಿವೀಲ್ ಮಾಡೋ ಟೈಮು ಬರ್ತದೆ. ಯಾರು ಮಾಡ್ಬೇಕು ತಿಂದಿಲ್ಲ ಸ್ವಾಮಿ, ಕೊಲೆ ಮಾಡಿಲ್ಲ, ರೇಪುಗಳು ಮಾಡಿಲ್ಲ, ಮನೆ ಹಾಳು ಮಾಡಿಲ್ಲ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ ನಾನ್ ಕಟ್ಟಿರೋ ಮನೆಯಲ್ಲಿ ಮೂಲೆ ಮನೆ ಇದು ಅಡಿಗೆ ಮನೆ, ನಾವು ಮೂಲೆ ಮನೆ ಅಂತೀರ, ಅಡಿಗೆ ಮನೆಗೆ ಹೋಗ್ಬಾರ್ದಂತೆ. ಒಂದು ಮನುಷ್ಯನ ಜೊತೆ ಎಷ್ಟು ಆಡ್ತೀರಾ, ಎಷ್ಟು ನಾಟಕ ಮಾಡ್ತೀರಾ. ಅವನ್ ಯಾವ ರೈತನ ಅಂತಾನೆ ಈಗ ನನ್ನ ಮಗನು ಅವ್ನು ಕೇಳ್ತೀನಿ. ನನ್ನ ಮಗನ ಇದ್ದಾವಾಗಲೇ ಇದು ಕೊಟ್ಟಿರೋದು ಈ ಮನೆ ಗ್ರೂಪ್ ಕಾಡ್ಕೊಡಿ ಹುಡುಗರು ಎತ್ತಿರೋದು. ನನ್ನ ಮನೆಗೆ ಎತ್ತಾಕ್ತೀನಿ ಅಂತಂದ್ರೆ ನೀನ್ ಎತ್ಸಗಣಿ ಎತ್ತಕ್ಕಾಗಲ್ಲ ಅಂದ್ಮೇಲೆ ಏನ್ ಕೈ ಕೊಟ್ಟೆ ನೀನು? ಯಾವ ದೊಡ್ಡಸ್ತಾನ ಕೊಟ್ಟೆ? ನಾನು ದುಡ್ಡು ನಾನು ಆಸ್ತಿ ಒಳಗೆ ಕೊಟ್ಟೆ ಅವಾಗ ನೀನು. ನಾನ್ ಗಟ್ಟಿಗೆ ಇರೋದಕ್ಕೆ ಮೇಡಮ್ ಇಷ್ಟು ದಿನ ಇಲ್ಲ ಅಂದಿದ್ರೆ ಇವರೆಲ್ಲ ಮಣ್ಣಾಕ್ ಹೋಗ್ಬಿಡೋರು. ನಾನು ಯಾವಾಗ ಮಣ್ಣು ಮಾಡ್ಬಿಟ್ಟಿರೋರು. ಇಲ್ಲಿ ಕರೆಕ್ಟ್ ಆಗಿರ್ಬೇಕಿದ್ದು. ಇಲ್ಲೆಲ್ಲ ತೊಡೆ ತಟ್ಟಿರೋ ಭೀಮನ್ ಕೂಡ ಆಂಜನೇಯನ್ ಬಾಲ ಕದಲ್ಸಕ್ಕಾಗಿಲ್ಲ. ಕೃಷ್ಣ ಪರಮಾತ್ಮ ಬರೋವರ್ಕು ಇವನು ಯಾಮಾರ್ಸೋನು. ದಯವಿಟ್ಟು ಕರ್ನಾಟಕದ ಜನತೆ ಹೆಣ್ಣು ಮಕ್ಳು ಕೊಡ್ಬೇಡ್ರಿ ಅಂದಲ್ಲ. ಲೇ ಲೋಫರ್, ನೀನು ಲೋಫರೇ ಅಂತ ಅಂತೀನಿ. 5 ವರ್ಷ ದಾಂಪತ್ಯ ಜೀವನ ಅಂತಂದ್ರೆ ಮಕ್ಳು ಅಂತ ಕೇಳೇ ಇಲ್ಲ ನೀವು. ಈ ಡ್ಯಾಶ್ ಅಂಡ್ ಡ್ಯಾಶ್ ಕಳ್ಳನ್ಕೊಂಡ್ ಪಿಳ್ಳೆ ಅನ್ಬಿಟ್ಟು ಅಲ್ಲಿ ಇನ್ನೊಬ್ನವನೇ ಮಿಂಡ್ರಿ. ಇದ್ರನ್ನ ಕೇಳ್ಕೊಂಡು ತಿಕ್ಕ ಹರ್ಕೊಂಡು ಏನಾದ್ರೂ ಬಂದ್ರೆ ಏನೇನ್ ಬಿಡ್ಬೇಕು ಎಲ್ಲ ಬಿಡ್ತೀನಿ. ಮುಚ್ಕೊಂಡಿರ್ಬೇಕು. ನಿನ್ಕ ಮದುವೆ ಆಗಿ ಇದೆಲ್ಲ ಆಗೈತೆ ಕ್ಲಿಯರ್ ಆದ್ರೆ ನಾನು ಮದುವೆ ಆಗ್ತೀನಿ ಅಂತಾನೆ ಡೈರೆಕ್ಟ್ ಪಬ್ಲಿಕ್ ಹೇಳಿ. ನನ್ನ ಲೈಫಲ್ಲಿ ನಡೆದಿರೋದು ಹೊರ್ತೂರು ಸಂತೋಷ್ ಮದುವೆ ಅಲ್ಲ ಅದು. ಆಕ್ಚುಲಿ ದೊಂಬರಾಟ ಅಂತ ನಾನು ಹೇಳ್ತೀನಿ. ಆ ದೊಂಬರಾಟನೇ ಅಲ್ಲ ಅದು. ನೀನು ಕೋಟಿಗಳು, ನಿನ್ನ ಜಮೀನು, ಒಂದು ಸುಖ ನಿನ್ನ ಕೊಡಕ್ಕೆ ಆಗಲ್ಲ. ಅದ್ರ ಕದ್ದೆ ಹೋಗ್ಬೇಕು, ಅದ್ರ ಪಟ್ಟನೇ ಕಟ್ಕೊಬೇಕು. ಭಗವಂತ ಅಪ್ಪಿ ಗಂಡು ಮಗು ಮಾತ್ರ ಕೊಡ್ಬೇಡ, ನಾನು ಹೋಗೇಬೇಕಾಗ್ತದೆ. 70 ವರ್ಷದವ್ರ ಕೈಯಲ್ಲಿ ನಾವು ಅಡಿಗೆ ಮಾಡ್ಸ್ಕೊಂಡ್ ತಿನ್ಬೇಕು ನೋಡ್ರಿ. ನಮ್ಮ ಕರ್ಮ ಹೆಂಗೈತೆ ನೀವೇ ಹೇಳ್ರಿ. ನಿಮ್ಗೆ ಬಿಟ್ಟಿದ್ದೀನಿ ಜನಕ್ಕೆ. ನಾನು ಏನಾದ್ರು 10 ಪೈಸಾ ನಾನಾಗ್ಲಿ ನಮ್ಮ ತಾಯಿಯವರಾಗ್ಲಿ ನಾವು ಮೋಸ ಮಾಡಿ ನಾವು ಬದುಕಿದ್ರೆ ನೀವು ಹೊಡೀರಿ ಕೆಲ್ದಾಗ ನಾನು ತಿಂತೀನಿ. ಆಡಂಬರಕ್ಕೆ ನಮಸ್ಕಾರಗಳಕ್ಕಲ್ಲ. ಬುಕ್ಕಿಂಗ್ ಇಟ್ಕೊಂಡ್ ಬಂದ್ಬಿಟ್ಟು ಇದನ್ನ ಹೇಳ್ಬಿಟ್ರೆ ಯೋ ಬಾರಯ್ಯ ಓಪನ್ ಚಾಲೆಂಜ್ ಕೊಡ್ತೀನಿ ಬಾರಯ್ಯ. ನಿನ್ ಕುಟುಂಬದ್ದು ನೀನ್ ಮಾಡಿರೋ ಕರ್ಮಗಳು, ನಾನ್ ಮಾಡಿರೋದು ನಮ್ಮೂರಾಗ ನೀವ್ ಒಂದು ಪ್ರೂವ್ ಮಾಡ್ಬಿಟ್ರೆ ಏನ್ ಮೇಡಮ್ ಅಂತ ಹುಲಿ ಹೋಗ್ರು ನನ್ಗೆ ಗೊತ್ತೇ ಇಲ್ಲ ಸ್ವಾಮಿ. ಬಿಗ್ ಬಾಸ್ ಆಗಿದ್ದೆ, ಊನಾಗ ಕರ್ಕೊಂಡ್ಬಂದ್ಬಿಟ್ಟು ಭಗವಂತನು. ಊನಾಗ 4 ಲಕ್ಷ ಖರ್ಚು ಮಾಡಿದೆ ಅಂತಲ್ಲ, ನೀನ್ ಮಾಡಿರೋ ಬಿಟ್ಟಿ ಶೋಕಿನಿ ಅವೆಲ್ಲ ಒಳ್ಳೇದಾಗಲಿ. ನಿನ್ಕ ಯಾಕಿದು ಪದೇ ಹೇಳ್ತಾ ಇದ್ದಾರೆ. ಡ್ಯಾಶ್ ಅಂಡ್ ಡ್ಯಾಶ್ ಬಂದ್ಬಿಟ್ಟು ಇಲ್ಲಿದ್ದು ಡ್ಯಾಶ್ ಅಂಡ್ ಡ್ಯಾಶ್ ಅಂದ್ರೆ ಅಲ್ಲಿರೋ ಅರ್ಥ ಮಾಡ್ಕೊಳ್ರಿ. ಅವಕ್ಕ ನೀವೇ ಕೊಟ್ಕೊಳ್ರಿ ಹೆಸರುಗಳು ಏನಂತ. ಯಾಕಂದ್ರೆ ಅದನ್ನ ನನ್ನ ಬಾಯಲ್ಲಿ ಹೇಳೋ ಯೋಗ್ಯತೆಗಳು ಕೂಡ ಅವಕ್ಕಿಲ್ಲ. ನನ್ನನ್ನ ನಮ್ಮ ಫ್ಯಾಮಿಲಿನ ಅವ್ರು ನಿಂದನೆ ಮಾಡಿರೋದು. ಮೇಡಮ್ ನಮ್ಮ ತಾಯಿ ಒಂದು ಹೊತ್ತಿಗೆ 300 ಜನಕ್ಕೆ ಅಡಿಗೆ ಮಾಡಿರೋದು. 3 ಜನಕ್ಕೆ ಅಡಿಗೆ ಮಾಡೋರು ಇಲ್ಲ ಈ ಕಾಲದಲ್ಲಿ. 3 ಜನಕ್ಕೆ ಇದು ನಾವು ಸುಳ್ಳು ಇದು ಅಂತಂದ್ರೆ ಇವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಮ್ಮ ಕುಟುಂಬ ಸುಳ್ಳು ಹೇಳ್ತದೆ. ಊರಾಗ ಹೋಗಿ ಕೇಳ್ಕೊಬೋದು. ನಿನ್ನ ಯೋಗ್ಯತೆ ನಿನ್ನ ಅಕ್ಕಪಕ್ಕದ ಮನೆನಾಗ ಹೇಳವ್ರ ಅವನ್ನ ನಾನು ಹೋಗಬಾರನೆ ಅಂತ ಕರೆದ ಡ್ಯಾಶ್ ಅಂಡ್ ಡ್ಯಾಶ್ನ. ಯಾಕಂತಂದ್ರೆ ಮನೆ ಕರ್ದಲ್ಲ ನಾನೇ ಹೋಗಿದ್ದು ಸಾರಿ. ಹೋದಾಗ ಇವಾಗ ಮದುವೆ ಮಾಡಿ ಕೊಟ್ಟಿರ್ತೀರ, 10 ವರ್ಷ ಸಾಕಿದ್ರು ನೀನ್ ಎಲ್ಲಿ ಕಳಿಸ್ಬೇಕು? ಗಂಡನ ಮನೆಗೆ ತಾನೇ ಕಳಿಸ್ತೀಯ. ಫಸ್ಟ್ ವಂಶ ಕೂಡ್ದಾಗ ಮಾತಾಡ್ದ ಬಂದಿದ್ಯಪ್ಪ ನೀನ್ ಕರ್ಕೊಂಡು ಹೋಗ್ತೀನಿ, ಇನ್ನ ಕರ್ಕೊಂಡು ಹೋಗಂದ. ನಿನಕ ಊಟ ಹಾಕಿ ಕೈ ತೊಳೆಕ್ ನೀರ್ ಹಾಕ್ತವ್ರ ಮಾತು ಕೇಳ್ಬಿಟ್ಟೆ ನೀನು. ಯಾವತ್ತೇ ಆಗಲಿ ಲೀಡರ್ ಆಗಲಿ ಫ್ಯಾಮಿಲಿನಲ್ಲಿ ಲೀಡರ್ಶಿಪ್ ಆಗಲಿ ಕರೆಕ್ಟ್ ಆಗಿರ್ಬೇಕು. ನೀನ್ ಕರೆಕ್ಟ್ ಆಗಿದ್ರೆ ನಿನ್ ಫ್ಯಾಮಿಲಿ ನಿಂದಿದಲ್ಲ ಕರೆಕ್ಟ್ ಆಗಿ ಬರೋದು. ನಿನ್ಕ ಅದು ಮಾಡೋ ಯೋಗ್ಯತೆ ನಿನಗಿಲ್ಲ. ಒಂದು ಮಗುಕ ಸರ್ ಇವ್ರು ಕೆಟ್ಟವರು ಅವ್ರು ಎಷ್ಟೇ ಒಳ್ಳೆ ಅವ್ರು ಸ್ವೀಟ್ ಕೊಟ್ರು ಇದ್ರ ವಿಷ ಇಕ್ಕಿರ್ತಾರೆ ಅಂತ ಆಗ್ಬಿಡ್ತದೆ ಮನ್ಸು. ಅವ್ರ ಮಕ್ಳು ಪಾಪ ಬೆಳಿಗ್ಗೆ ಇವಾಗ ವಯಸ್ಸು ಮಕ್ಕಳು 5 ಗಂಟೆಗೆ ಎದ್ದೊಳ್ತಾರೆ. ಕೆಟ್ಟ ಮಾತುಗಳು ಬಯಸಿ ಎಬ್ರು ನಾನು ಕಣ್ಣಾಗ ನೋಡಿದ್ದೀನಿ. ನಾನು ಮಕ್ಕಳ ಬಗ್ಗೆ ಇವಾಗೂ ನಾನು ಅವ್ರು ಕೆಟ್ಟವ್ರು ಅನ್ಕೊಂಡ್ಲಿ. ನಾನು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ವಿಡಿಯೋಗಳು ಮಾಡಿರಲಿಲ್ಲ. ಯಾವಾಗ ನಮ್ಮನ್ನ ಅಷ್ಟು ಕಡೆಗಣಿಸಿ ನಮ್ಮವ್ರು ಅಲ್ಲಿ ಹೋದವಾಗ ನಮ್ಮನ್ನ ಅಷ್ಟು ಚೀಪಾಗಿ ಮಾತಾಡ್ದವಾಗ ನಾನು ಅದಲ್ಲ ಅಂದ್ರೆ ನಾನು ಯಾಕೆ ಗುರು ತಗೊಂಡ್ಲಿ ಆ ಸ್ಟ್ರೆಸ್ ಎಲ್ಲ ಇಟ್ಕೊಂಡು ನಮ್ಮಮ್ಮನ್ನು ಸರ್ ಇವಾಗ ನಾವು ನಿಮ್ಗೆ ಹೇಳಿದ್ರೆ ಅವ್ನು ಮಾಡಿದಾಗ ನನಗೆ ಬುಕ್ ಇಕ್ಕೊಂಡು ಇಲ್ಲ ಪೇಪರ್ ಇಟ್ಕೊಂಡು ಮಾತಾಡಲ್ಲ. ಬೇರೆಯವ್ನು ಕೇಳ್ಕೊಡ್ರೆ ಆಪರೇಷನ್ ಆಗಿ 20 ದಿನ ಆಗೈತೆ ನಮ್ಮ ತಾಯಿಗೆ. ಸಾರ್ ಇವ್ರು ಮಾಡೋದು ಮುದ್ದೆ, ಅವ್ರು ಮಾಡೋದು ಅನ್ನ ಮಾಡೋದು. ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇಷ್ಟು ನೋವಾಗ್ತಿತ್ತು ಅರ್ಥ ಮಕ್ಕಳಿಗೆ. 70 ವರ್ಷ ನಮ್ಮ ಅಜ್ಜಿಕ ನಮ್ಮ ತಾಯಿಕ ಅಲ್ಲ ನಾನು ಅಳಲ್ಲ. ಇದು ಅದು ಹೇಳಕ್ಕಾಗಲ್ಲ, ಅದು ಬಂದ್ಬಿಡ್ತೈತೆ. ಆಪರೇಷನ್ ಮಾಡಿಸ್ಕೊಂಡು ನಿಂತ್ಕೊಂಬಾರ್ದು ಅಂತ ನಾನು ಕಟ್ ಮಾಡಿ ಕೊಟ್ಟು
ಅಡುಗೆ ಮಾಡ್ಕೊಂಡು ತಿನ್ಬೇಕು. ಎಷ್ಟು ದಿನ ತಿಂತೀರ ಹೋಟ್ಲಲ್ಲಿ? ಹೋಟ್ಲ್ ಊಟ ತಿಂದ್ರೆ ಆಗಲ್ಲ. ನೀನು ಮಾಡ್ಕೊಂಬಂದಿದ್ದೇನಕ್ಕ ಅಣ್ಣ? ಯಾವ ಮನೆ ಊಟನ ದೋಸೆ ತೂತಿಲ್ದಿದ್ದ ದೋಸೆ ನೀನ್ ಬಾಯಲ್ಲಿ ಬರ್ತೈತಿ. ಎಂಚೇ ಇಲ್ಲ ಇವ್ನ ಮನೆಯಾಗ. ಇವನು ಬಾಳ್ತಾ ಇರೋ ಬಾಳುಗಳ್ಗ ಇವನು ನನ್ನ ಮೇಲೆ ಚಾಲೆಂಜ್ ಮಾಡಿ ಯಾವ ಕೆಲ್ಸಕ್ಕೆ ಬಾರ್ದವ್ರು ಮಾತು ಕೇಳ್ಕೊಂಡು ಓಪನ್ ಚಾಲೆಂಜು. ಓಪನ್ ನಿಮ್ ಮೀಡಿಯಾ ನಿಮ್ ಚಾನಲ್ಗೆ ಬರಲಿ. ನನ್ನ ಮನೆಗೆ ಹೆಂಗ್ ಬಂದಿದ್ರೆ ಹಂಗ ಹೋಗಿ ಮಾಡ್ರಿ. ಅವನ ಮನೆಗೂ ಡ್ಯಾಶ್ ಅಂಡ್ ಡ್ಯಾಶ್ ನೀವು ಕೇಳ್ತಾ ಇರೋದಾ? ನಿಮ್ಮ ಮನೆಗಿರೋ ಡ್ಯಾಶ್ಗಳಿಗೂ ಹೇಳ್ತಾ ಇದೀನಿ, ಕೇಳ್ಕೊಳ್ರಿ. ನಂದು ಒನ್ ಮ್ಯಾನ್ ಆರ್ಮಿ, ಬಟ್ ನಾನು ಹಿಂದೆ 1000 ಕೋಟಿ ಜನ ಅವ್ರೆ. ನಿನ್ನಂಗೆ ದುಡ್ಡು ಕೊಟ್ಟು ಕರ್ಸ್ಕೊಳಲ್ಲ ನಾನು. ಇವತ್ತು ನಿನ್ನ ಮನೆ ಹತ್ರ ನಾನು ಬರ್ತೀನಿ ಅಂದ್ರೆ ಎಷ್ಟು ಕಾರ್ಗಳು, ಎಷ್ಟು ಗಾಡಿಗಳು, ಎಷ್ಟು ಜನ ಬರ್ತಾರೆ ಅಂತ ನಿನ್ಕೋ ಗೊತ್ತದು. ನಾನು ಎಲ್ಲೂ ಚಾಲೆಂಜ್ ಮಾಡಕ್ ಹೋಗಿಲ್ಲ. ನಿನ್ನ ದುರಾಂಕಾರಕ ಇದು ಪರಮಾವಧಿ. ಇಲ್ಲಕ ಫುಲ್ ಸ್ಟಾಪ್ ನಾನು ಇಕ್ತಾ ಇರೋದು. ನನ್ನಂಗೆ ಸುಮಾರು ಜನ ಇದ್ರಲ್ಲ, ನೋವು ತಿನ್ಬೇಡ್ರಿ, ಉಗಿದು ಕ್ಯಾರ್ದಾಗ ಹೊಡೆದು ಬಿಸಾಕ್ರಿ ಇಕ್ಕೊಂಬರ್ದಿಂತವ್ರನ್ನ. ಇವ್ರ ಕೈಯಲ್ಲಿ ಧರ್ಮ ಆಯ್ತಣ್ಣ ಆಯ್ತಾ? ಮದುವೆ ಆಗಿ 3 ದಿನಕ್ಕೆ ಹೋಗಿ ಬೆಳಗ್ಗೆ ಕರ್ಕೊಂಬರೋರವ್ರೆ, ಹೌದಾ? ಇವತ್ತು 8 ನಮ್ಮ ಸ್ವಂತದವರು ನಾವು ಈ ಕಣ್ಣಾಗ ನೋಡಕ್ಕಾಗಲ್ಲ. ಇಂಥ ಮನೆಯಾಗ ಬದುಕಿದ್ಮೇಲೆ ಇನ್ನೆಲ್ಲ ಬದುಕೋದು? ನನ್ನ ಮಗಳು ಮಾಡ್ಕೊ, ನನ್ನ ಮಗಳು ಮಾಡ್ಕೊ ಅಂತ ಮಾಡ್ಕೊಳೋದು. ಇವಾಗ ಮಾಡ್ಕೊಂಡಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು ರಿವೀಲ್ ಮಾಡೋ ಟೈಮು ಬರ್ತದೆ. ನಾನು ಮಾಡ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ ಅಂತ ಸುಮಾರು ದಿನದಿಂದ ಹೇಳಿದೆ. ಅಟ್ಲೀಸ್ಟ್ ಏನಾದ್ರು ರಿಪ್ಲೈ ನನಗೆ ಯಾವಾಗ ಒಂದು ರಿಪ್ಲೈ ಅಲ್ಲಿ ಹೇಳ್ತೀನಿ ದೇವ್ರಗಳ ಮುಂದೆ, ಅದಕ್ಕೆ ನೀವೇ ಜನಗಳು ಹೇಳಿ ಏನಮ್ಮ ಬಾಮ 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 ಪಾಯಿಂಟ್ ಇಲ್ಲದ್ದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇ ಎಂಡ್ ಆಗೋಗ್ತೈತೆ ಅವ್ರದ್ದು ಚರಿತ್ರೆ. ಇನ್ನೇನು ಅವ್ರ ಬಗ್ಗೆ ಕೆಟ್ಟದ್ದು ಅಂದ್ರೆ ಅವ್ರು ಮಾಡಿರೋದೇ ನಾನು ಹೇಳೋದು. ಅದ್ರ ಮನೆಯಿಂದ ಈಚೆ ಮಾತಾಡ್ತೀನಿ, ಯಾಕಂದ್ರೆ ನನ್ನ ಮನೆ ಕಲಿಸುತ್ತಾಗೋದು ಬೇಡ. ಅವ್ರು ಮಾಡಿರೋ ಕೆಲವೊಂದು ದರಿದ್ರ ಕೆಲಸಗಳು ಆ ಭಗವಂತನವನೇ, ಆ ಭಗವಂತನ ಸಾಕ್ಷಿ ಮುಂದೆ ನಾನೇನಾದ್ರೂ ತಪ್ಪಾಗಿ ಮಾತಾಡಿ ಒಂದು ಮಾತು ಸುಳ್ಳು ಹೇಳ್ರು ನಾನು ಬದುಕೋದು ಸಾಕ್ಷಿ ತೋರಿಸ್ಬೇಕು ಭಗವಂತನು. ಭಗವಂತನ ಮೇಲೆ ಆಣೆ ಇಕ್ಕಬಾರ್ದು. ಆಣೆ ಪ್ರಮಾಣಗಳು ಅನ್ನೋದು ಭೂಲೋಕದಾಗ ಸುಟ್ಟು ಬೂದಿ ಆಗ್ಬಿಟ್ಟವೆ. ಬೇಡ, ಆಯಪ್ಪನ ಕೊಪ್ಸೋಣ, ತಪ್ಪು. ಡ್ಯಾಶ್ ಅಂಡ್ ಡ್ಯಾಶ್ 2 ಮನೆ ಕಟ್ಕೊಂಡವೆ, ಡ್ಯಾಶ್ಗಳು ಅಲ್ಲೊಂದು ಇಲ್ಲೊಂದು ಇಟ್ಕೊಂಡವೆ. ಆ ಸಿಂಬಲ್ ಇಲ್ಲಿ ಬಂದ್ರೆ ಇಲ್ಲೂ ಕಾಣಿಸ್ಲಿಲ್ಲ. ನನಗೆ ಇವೆಲ್ಲ ಗೊತ್ತಿಲ್ಲ, ಈ ಡ್ರಾಮಾಗಳು ಮೋಸಗಳೆಲ್ಲ. ಅದನ್ನ ಇಲ್ಲಿ ಅವಕ್ಕ ಈ ದೇವರು ನಾವು ತಂದಿಟ್ಟಿದ್ರೆ, ಆಮೇಲೆ ಈ ದೇವ್ರು ಬಂದಿದ್ದು ಹೆಂಗ್ ಗೊತ್ತಾ? ಕಾರ್ ತಗೊಂಡಿದ್ದು ಅವತ್ತೇ. ಈ ಅಪ್ಪನ್ನ ಈ ಮನೆಗೆ ತಂದಿದ್ದು ಆ ಹೊಸ ಕಾರಲ್ಲೇ ಈ ಅಪ್ಪನ. ಅದನ್ನ ಇಲ್ಲೇ ಹಾಕ್ಸಿದ್ರು. ಅಣ್ಣ ಭಗವಂತ ಸಾಕ್ಷಿಯಾಗಿ ಬೇಕಂತ ಕಿತ್ತಾಕೆ ಆಗಲಿ, ಇಲ್ಲ ನಾವೇನಾದ್ರೂ ಮಾಡಿದ್ರೆ ನಾವು ಬದುಕೋದು ಸಾಕ್ಷಿ. ಈ ಮನೆಯಲ್ಲಿ ಎಷ್ಟು ಜನ ಬಂದು ಹೋಗೋರು, ಇನ್ನೆಷ್ಟು ಜನ ಬಂದು ಹೋಗ್ಬೇಕು. ನಾನು ಹೋದ್ರೂ ಮನೆ ಇರ್ತದೆ, 1000 ಜನಕ್ಕೆ ಅನ್ನ ಹಾಕ್ಲಿ. ಅಣ್ಣ ಉಕ್ಸುಗಳು ಹೆಂಗ ನೋಡಿದೆ ಅವತ್ತು. ಇಲ್ಲಿ ನಾನು ಮಾತಾಡ್ಬಿಟ್ಟು ಮೇಲೆ ಹೋದೆ. ಏನು ಪೀಡೆಗಳೆಲ್ಲ ತೊಲಗ್ಬಿಡ ನಾವೇ ನಮ್ಮ ಜೀವನದಲ್ಲಿ. ಈ ಫೋಟೋ ಏನು ದೇವ್ರನ್ನ ಕೇಳ್ರಿ, ಸತ್ಯಾಸತ್ಯವಾಗಿ ಡಬಾರ್ ಅಂತ ಸೌಂಡ್ ಬಂತು. ನಾನು ಹೋಗೊಂದು 10 ನಿಮಿಷಕ್ಕೆ. ಇವ್ರು ಇಲ್ಲೇ ಇದೆ ಕರೆಕ್ಟ್ ಅಮ್ಮ? ಬಿದ್ದೈತ್ ಫೋಟೋ. ಆಮೇಲೆ ಇವ್ರು ಇಟ್ಕೊಂಡು ಫೋಟೋ ಮೇಲೆ ಅದು ಇದು ಹಾಕ್ಬೇಡ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಂದ್ರೆ ಅವ್ರ ಸೈನ್ ಇರೋದು ಅದೊಂದೇ. ದೇವರು ಸತ್ಯವಾಗ್ಲೂ ಇಲ್ಲಿ ಇನ್ನೇನ ಹೇಳ್ಬೋದು ನಾವು ಉಡ್ಸ್ಕೊಂಡು. ಆಮೇಲೆ ಸಣ್ಣ ಪುಟ್ಟ ಇದ್ಗಳು ಕೊಟ್ಟವ್ರೆ ಅವ್ರು ಇಷ್ಟಪ್ಪ ಅಂದ್ರೆ ಭಗವಂತನಿದು ಏನು ಇಲ್ಲಿ ತೋರಿಸಿ ಚಿಕ್ಕದು ನಾವು ಎಲ್ಲ ದೇವರಲ್ಲಿ ನಿಂತಿದ್ದೀರಿ. ನಮಗೆ ಈ ಡೂಪ್ಲಿಕೇಟ್ಗಳು ಬರಲ್ಲ. ಓಕೆ, ಬಸವಣ್ಣ ಈ ಅಪ್ಪನೇ ಇರಲಿ. ಈ ಥರದೊಂದು ಮೂರ್ತಿ ಯಾವುದು ಇದರಲ್ಲಿ ಕೊಡ್ತಾರೆ, ಈ ಥರದಲ್ಲಿ. ಇದೇನಂತೀರಿ ಇದನ್ನ? ಈ ರೋಡ್ ಸೈಡ್ ಎಲ್ಲ ಇಕ್ಕಲ್ಲಕ್ಕ, ಪಿಂಗಾಣಿ ಕೊಡ್ತಾರೆ. ಇಷ್ಟಪ್ಪ ಪಿಂಗಾಣಿ ಕೂಡ ನೀನು ಆತ್ಮ ಮುಟ್ಕೊಂಡು ಹೇಳ್ಬೇಕು. ಬೆಳ್ಳಿ ತಟ್ಟೆ ಅರ್ಧ kg 1 kg, ಬೆಳ್ಳಿ ಗ್ಲಾಸ್ಗಳು, ಬೆಳ್ಳಿ ಚೊಂಬುಗಳೇ ನಾನು ಕೊಟ್ಟಿರೋದು. 10 kg ಕೇಕು ಇಲ್ಲಿಂದ ತಗೊಂಡೋಗಿರೋದು. ಹೇಳ್ಬೇಕಂತ ಹೇಳ್ತಾ ಇಲ್ಲ ಅಣ್ಣ. ನಿಮ್ಮ ಮನೆಗೆ ಬಂದ್ರೆ ಊಟ ಹಾಕ್ತೀಯ, ಇಷ್ಟಿಷ್ಟು ತಿನ್ಬಿಟ್ಟು ಹೋದ್ರು ಅಂತ. ಏನಕ್ಕೆ ಹಾಕ್ಬೇಕು ಆ ಊಟ? ಏನಕ್ಕೆ ಹಾಕ್ಬೇಕು? ನಾನು ಇದ್ಯಾಕೆ ಉದಾಹರಣೆ ಕೊಟ್ಟಿದ್ದೀನಿ? ನೀನು ಕೊಡೋ ಪಿಂಗಾಣಿಗೆ ಬೆಳ್ಳಿ ಕೊಟ್ಟಿದ್ದೀನಿ ಅಂದ್ರೆ, ನೀನು ಮಾಡಿರೋ ಮದುವೆಗೆ ನಾನು ಮಾಡಿರೋ ಮರುಳಿ 115 ಮರಿ ಹೊಡೆದಿರೋದು ನಿನ್ನ ಹತ್ರ ಐತೆ. ಏನೋ ಆಲ್ಬಮ್ಗಳು ನಾನು ಮಾಡಿಸಿಲ್ಲ. ಅವತ್ತು ಇಲ್ಲಿ ಇದೇ ಮನೆ ಹತ್ರ ಕುತ್ಕೊಂಡು ನಮ್ಮ 3ನೇ ದೊಡ್ಡಪ್ಪನ ಮಗಳು 1ನೇ ಮಗುದು ನಾಮಕರಣ ನೀರಟ್ಟೋದು 11 ದಿನಕ್ಕೆ ಇಲ್ಲಿ ಕುತ್ಕೊಂಡ್ರೆ ಅವತ್ತು ಡ್ರಾಮಾ ಕರ್ಕೊಂಡೋಗಕ್ಕ ಇವ್ರು ಬಂದವ್ರೆ. ಇವ್ರು ಬಂದಿರೋದು ಪ್ರೋಗ್ರಾಮ್ ಬಂದು ಎಸ್ಕೇಪ್. ಇವೆಲ್ಲ ಫಸ್ಟೇ ಪ್ಲಾನ್ಗಳು. ನಮ್ಗೆ ಇವೆಲ್ಲ ಗೊತ್ತಿಲ್ಲ. ಮುಂದೆ ಏನು ಮಾತಾಡ್ತಾರೋ ನಾವು ಅದನ್ನೇ ನಂಬೋದು. ಇದೇ ಭಗವಂತ ಸಾಕ್ಷಿಗೆ ಅಲ್ಲೇ ಕುತ್ಕೊಂಡಿದ್ದು. ನಾನು ಇವತ್ತು ಏನಾದರೂ ಮಾತಾಡ್ತೀನಿ ಇಷ್ಟು ಧೈರ್ಯವಾಗಂದ್ರೆ ಆ ಅಪ್ಪನು ಇಲ್ಲವರಲ್ಲ ಇವರು. ಅಲ್ಲಿ ಕುತ್ಕೊಂಡು ಹಿಂಗೆ ನಕ್ಕೊಂಡೆ ನಮ್ದೊಂದು ಒಡವೆ ಹಾಕಿದ್ರು ಇವರು. ಅದ್ರ ಸೆಟ್ ಬರುತ್ತಲ್ಲ ಮೇಡಮ್, ಇಲ್ಲಿ 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 ಡಾಬು ಎಲ್ಲ ಅದರಲ್ಲಿ ಸೆಂಟ್ರದ್ದು ಒಂದು ಹಾಕ್ಬಿಟ್ಟಿದ್ರು. ಬಿಚ್ಕೊಂಡು ಊರ್ಕ್ ಹೋಗ್ತಾ ಇದ್ದೀವಿ ನಮ್ದು ಅಂದೆ. ಬಿಚ್ಬಿಡ್ತೀನಿ ಅಂದ್ರು ಡ್ಯಾಶ್.
ಯಾಕಂಗ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವರು ಮೌ ಇವತ್ತೇ ಲಾಸ್ಟ್ ಅವ್ರು ಹೋಗೋದು, ಚೆನ್ನಾಗಿ ನೋಡ್ಕೊಂಬನೇನ, ಏನು ಜಗಳ ಇಲ್ಲ, ದೇವ್ರ ಸತ್ವಾಗ್ಲು ಇದು ನಾನು ಹೇಳ್ತಾ ಇರೋದು. ಇವತ್ತಿದ್ದು ನೋಡ್ಬ ಲಾಸ್ಟು, ಎಲ್ಲೆಲ್ಲೇನೇನೈತಿ ಇನ್ನು ಬರಲ್ಲ ನೀನು ಇಲ್ಕಂದು. ಇದಕ್ಕೇನು ಹೇಳ್ತೀರ ನೀವು? ಕಾಕತಾಳೀಯ ಇನ್ನೊಂದು ಅಲ್ಲ. ನಾನು ಇವತ್ತೂ ನಾನು ಬದುಕ್ತಾ ಇರೋದು ಭಗವಂತನು. ಎಷ್ಟೋ ಊರುಗಳಿಗೆ ಬಂದ್ಬಿಡ್ತೀಯ ಅಂದರು, ಯಾರು ಒಡವೆ ತಿಂದಿಲ್ಲ ಸ್ವಾಮಿ, ಕೊಲೆ ಮಾಡಿಲ್ಲ, ರೇಪುಗಳು ಮಾಡಿಲ್ಲ, ಮನೆ ಹಾಳು ಮಾಡಿಲ್ಲ. 5 ವರ್ಷ ಯಾಕೆ ಕಾದಿದ್ದೆ ಅಂದ್ರೆ ನಮ್ಮ ತಾಯಿ ಶಬರಿ ತರ ನನ್ನ ಸಾಕಿದ್ದು. ಇದು ಒಂದಕ್ಕೆ ಉದಾಹರಣೆ ಇಲ್ಲೇ ಹೇಳ್ತೀನಿ, ಆಮೇಲೆ ಈಚೆ ಹೋಗಿ ಆ 4 ನಾಯಕರುಗಳು ಮಾಡಿರೋ ಕೆಲಸಗಳು ಹೇಳ್ತೀನಿ. ನಮ್ಮ ತಾಯಿ, ನಾನು 4 ವರ್ಷ ನಮ್ಮ ತಂದೆ ತಿರೋದಾಗ 4 ವರ್ಷ ಮಗು, ಅವಾಗಿನ ಮಕ್ಕಳು ಇವಾಗಿನ ಮಕ್ಕಳು ತರಲ್ಲ ಬಿಡ್ರಿ. ಅವಾಗ 10 ವರ್ಷ ಆದ್ರೂ ಜ್ಞಾನಪಾನ ಇರ್ತಾ ಇರಲಿಲ್ಲ. ನಮ್ಮ ತಂದೆ ಸತ್ತೋಗೋರಂತೆ ನಾನು ಆಡ್ತಾ ಇದ್ದೀನಂತೆ, ಹಂಗೆ ಸತ್ತು 1 ವರ್ಷ 2 ವರ್ಷ ಆದ್ಮೇಲೆ ನಮ್ಮ ತಾಯಿಗೆ ಬೇರೆ ಅವರು, ನಮ್ಮವ್ರಲ್ಲ, ಬೇರೆ ಮದುವೆ ಆಗ್ಬಿಡು. ಅವಾಗ ಅವೆಲ್ಲ ಇಲ್ಲೇ ಇಲ್ಲ ಅಂದ್ರೆ ಸ್ವಲ್ಪ ಸಿಟಿಗಳಾಗಿರೋರು. ನಮ್ಮ ತಾಯಿ ಒಂದೇ ಮಾತಂತ ಹೇಳಿದ್ದು, ನಂದು ಆಗೋಯ್ತು, ಇನ್ನೇನಿಲ್ಲ ಅವನ ಜೀವನ, ಅವನಿದ್ಮೇಲೆ ನಾನು ಇನ್ನೇ ಇಲ್ಲಿ ಅಂತ. ನನ್ನನ್ನು ಕಚ್ಚೋ ಅಂದಿರ, ಚುಚ್ಚೋ ಮುಳ್ಳಂದಿರ ನನ್ನ ಸಾಕಿ ಸಲ್ವಿದ್ದ ನಮ್ಮ ತಾಯಿ. ನನಗೆ ಈ ಮನೆ ಹೇಳಿರೋದು ಇವ್ರೆಲ್ಲನೂ. ಇದಿಲ್ಲ ಅಂದಿದ್ರೆ ಅವತ್ತಿಗೆ ಕೆರೆದಾಗ ಹೊಡೆಯೋದು ನನಗೂ ಗೊತ್ತಿತ್ತು. ಈ 3rd ಕ್ಲಾಸ್ ಮಾತುಗಳು, 3rd ಕ್ಲಾಸ್ ಜೀವನಗಳು ನೀವು ಮಾಡಿದ್ರೆ ನಾನು ಮಾಡಿಲ್ಲ, ನಾನು ಮಾಡೋದೂ ಇಲ್ಲ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ, ನಾನು ಕಟ್ಟಿರೋ ಮನೆಯಲ್ಲಿ ಮೂಲೆ ಮನೆ ಇದು ಅಡುಗೆ ಮನೆ, ನಾವು ಮೂಲೆ ಮನೆ ಅಂತೀರ, ಅಡುಗೆ ಮನೆಗೆ ಹೋಗ್ಬಾರ್ದಂತೆ. ಎಲ್ಲಾದ್ರೂ ಕೇಳಿದ್ರೆ ಮೇಡಮ್? ಇವತ್ತು ಆಯಮ್ಮನ ಅಡುಗೆ ಮಾಡಕ್ಕೆ ಹೋಗ್ತಿರೋ ನಾವೇನು ಮಣ್ಣು ತಿನ್ನೋದ? ಈ ಸೋಕಾಲ್ ಡ್ಯಾಶ್ ಅಂಡ್ ಡ್ಯಾಶ್ ಕೆಲವೊಂದು ಅನ್ನ ಹಾಕಿಲ್ಲ, ಹಿಟ್ಟು ಹಾಕಿಲ್ಲ ಅಂತ ಹೇಳೋನೆ. ಅವಾಗ ನಮ್ಮ ಮನೆಗೆ ಏಸ್ಗೆ ತಿನ್ಬಿಟ್ಟು ಹೋಗಿರ್ಬೇಕು. ಮತ್ತೆ ಅವನು ಬೆಳಿಗ್ಗೆ ಬಂದು ನೈಟ್ 1 ಗಂಟೆವರೆಗೂ ಇದ್ದು ಅಲ್ವಾ? ಹಿಂಗೆ ತಾನೇ ಹೇಳ್ಬೇಕಣ್ಣ ಇಂಥ ವರ್ಕ. ಅಣ್ಣ 115 ಮನೆ ಹೊಡೆದವಾಗ ಈ ಸುತ್ತಮುತ್ತ ಊರವ್ರನ್ನ ಕೇಳ್ಕೊಟ್ರೆ ಹಾಕಿದ್ರೆ ಇವ್ರು ಅನ್ನ ಇಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ಇಲ್ಲ ಅನ್ನೋದೈತಲ್ಲ. ನೀನು ಮನೆನಾಗ ಸರ್ವಭಾಗ್ಯ ಇದ್ರು ಸರ್ವನಾಶನ. ನೀನು ಬದುಕಿರೋ ಇಲ್ಲಿ ಮನೆಗೆ ಹೇಳ್ತಾ ಇದ್ದೀನಿ. ನೀನು ಗಳಿಸಿರೋದು, ನೀನು ಜಮೀನುಗಳ ಬಗ್ಗೆ ಅದು ಈಚೆ ಹೇಳ್ತೀನಿ, ಇಲ್ಲಿ ಹೇಳಲ್ಲ. ಯಾಕಂದ್ರೆ ಸ್ವಂತವಾಗಿ ಕಷ್ಟ ಬಿದ್ದಿದ್ರೆ ಅದು ಜಮೀನು, ಯಾಮಾರಿಸಿದ್ರೆ ಅದು ದರಿದ್ರ. ಅದು ಯಾರೇ ಇರ್ಬೋದು, ನಾನು ಅಷ್ಟೇ, ಇನ್ನೊಬ್ರು ಅಷ್ಟೇ. ಇದು ಇಲ್ಲಿದ್ದಾಯ್ತಲ್ಲ, ಇಲ್ಲಿಂದ ಈಚೆ ಹೇಳ್ತೀನಿ. ಇನ್ನೆಲ್ಲ ಫುಲ್ ಸ್ಟಾಪ್ ಇದ್ದಾರೆ. ಆ ಬೊಂಬೆ ಬಡ್ಡಿ ಬಿಸಾಕಿದ್ರೆ ನನ್ನ ಜೀವನದಿಂದ ಓದಿಲ್ಲ. ಕೆಂಪೋದು ಅದೇ ಥರ ಎತ್ಕೊಂಡೋದು. ನಾವು ಮೇಡಮ್ ಈಗ ಇನ್ನೊಂದು ಹೇಳ್ಬೇಕು, ನನ್ನ ಜೀವನ ಸಿಂಪಲ್ ಆಗಿ ಇದೊಂದೇ ಒಂದು ತಿಳ್ಕೊಬಾರ್ದು. ಇದು ನೋಡಕ್ ಸುಮ್ಮನೆ ಬೊಂಬೆ ಕಾಣಿಸ್ಬೋದಿಲ್ಲ. ನಾನು ಚಿಕ್ಕ ಮಗು ಇದ್ದಾವಾಗ ತಗೊಂಡಿರೋ ಬೊಂಬೆ. ಅವಾಗ ಈ ತರ ಬೊಂಬೆ ತಗೊಂಡ್ಬಿಟ್ರೆ ಇದೇ ಲೈಫು. ಚಿಕ್ಕ ಮಗುವಾಗ ಇವತ್ತು ಇದ್ದಂಗಿರಲಿಲ್ಲ. ಇದು ಇದ್ರ ವಯಸ್ಸು ನನ್ನ ವಯಸ್ಸು ಅಂದ್ರೆ ಇದು ಬಿಲ್ಡ್ ಮಾಡಿರೋ ವಯಸ್ಸು 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಇರ್ಬೋದು. 30 ವರ್ಷ ಇದಕ್ಕೆ. ಇದನ್ನ ಎಷ್ಟು ಜೋಪಾನವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ. ಒಂದು ಜೀವನದ ಮೌಲ್ಯ ತಿಳಿದಿರೋನ್ಗೆ ಮಾತ್ರ ಗೊತ್ತು ಆ ವಸ್ತು ಬೆಲೆ. ಅಂದ್ರೆ ಇದು 100 ರೂಪಾಯಿ ಅನ್ನೋದಲ್ಲ, ಇದು ಯಾರು ಕೊಟ್ಟಿರೋದು, ಇದರಿಂದ ನಾವು ಆ ಬಾಲ್ಯದ ಜೀವನ ನಾವು ನಡೆಸಿರೋದು ಕರೆಕ್ಟು. ಇನ್ನ ಒಂದು ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಹಾಗೆ ಒಂದೊಂದೇ ಬರುತ್ತೆ. ಇಪ್ಪತ್ತೆಂಟು 29 ವರ್ಷ ಇರ್ಬೋದಲ್ಲ ಇದಕ್ಕೆ. ನನಗಿನ್ನ 4 ವರ್ಷ ಚಿಕ್ಕದು. ಈ ಅವಿವೇಕಿ ಡ್ಯಾಶ್ ನನ್ನ ಮಗನೇ ಆಳುಗಳಿಗೆ ಕೆಲಸ ಮಾಡಿಸ್ಬಿಟ್ಟು ದುಡ್ಡು ಎಣಿಸ್ಕೊಂಡ್ರು ಅಲ್ಲಲ್ಲಿ ಡ್ಯಾಶ್. ನಮ್ಮ ತಂದೆ ಸಂಪತ್ ಕುಮಾರ್ ಪೋಟನಾಗವ್ರಲ್ಲ, ನಮ್ಮ ತಂದೆ ಓದಿದ್ರಣ್ಣ. ಯಾವ ಬೆಳೆಗೆ ಏನು ಮುದ್ದೆ ಹಾಕಬೇಕು ಅವ್ರು ಬರ್ದಿರೋದು. ಅಯ್ಯಪ್ಪ ಸ್ವಾಮಿ ಭಕ್ತರವರು ಹಾಡುಗಳು ಬರ್ದವ್ರೆ ಇಲ್ಲಿ. ಹಾಡು ಬಾರಯ್ಯಪ್ಪ ತುಂಬ ಎಷ್ಟು ನೋವಾಗುತ್ತಂತೆ ಕೆಲವೊಂದು. ಸಂತೋಷ್ ಸರ್, ನಂದೊಂದು ಪ್ರಶ್ನೆ ಏನ್ ಗೊತ್ತಾ, ಇಷ್ಟೆಲ್ಲ ಎಷ್ಟು ಕೋಟಿನೂ ಈ ಬುಕ್ ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್. ನನಗೆ ನಮ್ಮ ತಾಯಿ ಮೊನ್ನೆ ಕೊಟ್ಟಿದ್ದು ಇದು ನೋಡಕ್ ಬುಕ್ಕೆ. ನಮ್ಮ ತಂದೆ ನನ್ನ ಜೊತೆ ಇದ್ದಂಗೆ ನನ್ಗೆ ಅನ್ಸುತ್ತೆ. ಒಂದು ಮನುಷ್ಯನ ಜೊತೆ ಎಷ್ಟು ಆಡ್ತೀರಾ, ಎಷ್ಟು ನಾಟಕ ಮಾಡ್ತೀರಾ. ಅವನ ಯಾವ ರೈತನ ಅಂತಾನೆ ಈ ನನ್ನ ಮಗನು ಅವ್ನು ಕೇಳ್ತೀನಿ. ಆ ನನ್ನ ಮಗನ ಇದ್ದಾಗಲೇ ಇದು ಕೊಟ್ಟಿರೋದು ಈ ಮನೆ ಗ್ರೂಪ್ ಕಾಡ್ಕೊಡಿ ಹುಡುಗರು ಎತ್ತಿರೋದು. ನಾನು ಮನೆಗೆ ಎತ್ತಾಕ್ತೀನಿ ಅಂತಂದ್ರೆ ನೀನು ಎತ್ಸಗಣಿ ಎತ್ತಕ್ಕಾಗಲ್ಲ ಅಂದ್ಮೇಲೆ ಏನು ಕೈ ಕೊಟ್ಟೆ ನೀನು? ಯಾವ ದೊಡ್ಡ ಸ್ಥಾನ ಕೊಟ್ಟೆ? ನಾನು ದುಡ್ಡು ನಾನು ಆಸ್ತಿ ಒಳ್ಳೆ ಕೊಟ್ಟೆ ಅವಾಗ ನೀನು. ನಾನು ಗಟ್ಟಿಗ ಇರೋದಕ್ಕೆ ಮೇಡಮ್ ಇಷ್ಟು ದಿನ. ಇಲ್ಲ ಅಂದಿದ್ರೆ ಇವರೆಲ್ಲ ಮಣ್ಣಾಕ್ ಹೋಗ್ಬಿಡೋರು. ನಾನು ಯಾವಾಗ ಮಣ್ಣು ಮಾಡ್ಬಿಟ್ಟಿರೋರು. ಇಲ್ಲಿ ಕರೆಕ್ಟ್ ಆಗಿರ್ಬೇಕಿದ್ದು. ಇಲ್ಲೆಲ್ಲ ತೊಡೆ ತಟ್ಟೋದು
ತೊಡೆ ತಟ್ಟಿರೋ ಭೀಮನ್ ಕೂಡ ಆಂಜನೇಯನ್ ಬಾಲ ಕದಲ್ಸಕ್ಕಾಗಿಲ್ಲ ಕೃಷ್ಣ ಪರಮಾತ್ಮ ಬರೋವರ್ಗು ತೊಡೆ ಬಲ ಅಲ್ಲ ಇದು ಭಗವಂತನ ಬಲ ಇಟ್ಕೊಳ್ರಿ ಯಾರೇ ಇರ್ಬೋದು ಒಬ್ಬನ ಫೀಲಿಂಗ್ಸ್ ಜೊತೆ ಒಂದು ಸಣ್ಣ ಇರುವೆ ಜೊತೆ ಕೂಡ ಆಡ್ಬೇಡ್ರಿ ಅದಕ್ಕೂ ಒಂದು ಧರ್ಮ ಐತೆ ಇರುವೆನ್ ಸಾಯಿಸ್ಬೇಕಾದ್ರೂ ಧರ್ಮ ಐತಣ್ಣ 100 ಜನಕ್ಕೆ ಮೋಸ ಮಾಡ್ಬಿಟ್ಟು ಹೋಗಿ ಇಲ್ಲೊಬ್ರು ದಾನ ಮಾಡ್ಬಿಟ್ರೆ ಒಳ್ಳೇದಾಗಲ್ಲ ದೇವ್ರ ಸತ್ಯವಾಗ್ಲೂ ಆಗಲ್ಲ ಇವಾಗ ಮಾಡ್ತಾ ಇರೋದು ಮಿಂಡ್ರಿಗ್ಲ ಅದೇ ಕೆಲಸ ಹಸ್ದವನ್ಕ ನ್ಯಾಯ ಮಾಡ್ದವನ್ಕ ಮಣ್ಣಾಗ ಹಾಕ್ಬಿಟ್ಟು ಪಾಪ ಮಾಡ್ದವನ್ಕ ಇವನ್ಕ ಹೋಗಿ ಹಾಕೋದಲ್ಲ ನ್ಯಾಯನೇ ಧರ್ಮನೇ ನೀನಂತೂ ಅವಿವೇಕಿ ನಮ್ಮನ್ನ ಅಂದಬಾರ್ದು ಮಾತುಗಳು ಅಂದಿದ್ಯಾ ಒಂದು ಪ್ರೂವ್ ಮಾಡ್ಕೊಂಡು ಹೋಗ್ಬಿಟ್ಟು ನೀನ್ ಕಾಲ್ ಕೆಳಗೆ ನುಗ್ತೀನಿ ನೀನು ಒಂದು ಮಾತಂದಿದ್ಯಾ ಇವನು ಯಾಮಾರ್ಸೋನು ದಯವಿಟ್ಟು ಕರ್ನಾಟಕದ ಜನತೆ ಹೆಣ್ಣು ಮಕ್ಳು ಕೊಡ್ಬೇಡ್ರಿ ಅಂದಲ್ಲ ಲೇ ಲೋಫರ್ ನೀನು ಲೋಫರೇ ಅಂತ ಅಂತೀನಿ ನೀನ್ ಮನೆ ಸುತ್ತಮುತ್ತ ನೀನ್ ಮುಳಬಾಗ್ಲಾಗ ನೀನ್ ಮಾಡಿರೋ ಕೆಲಸಗಳು ಈಚೆ ಹೇಳ್ತೀನಿ ಬಿಡ್ರಿ ಮೇಡಮ್ ಇವೆಲ್ಲ ಹೇಳಿದ್ರೆ ಇಲ್ಲಿ ನನ್ನ ಮನೆ ದರಿದ್ರಾಗ ಹೋಗ್ತೈತೆ ನಮ್ಮ ಅಪ್ಪನ ಎಂತ ವ್ಯವಸಾಯಗಾರನೋ ನಾವು ಮೇಡಮ್ ಒಂದು ಹೊತ್ಕು 300 ಜನಕ್ಕೆ ಅಡಿಗೆ ಹಾಕಿದ್ದೀರಿ ಅಂದ್ರೆ ನಮ್ಮ ಮನೆಯವರು ಎಷ್ಟು ಜನ ಸಂಬಳದಾಳ್ಗಳು ಅಂತಿರೋರು ನಾವಾಗ ಉಗಾದಿಗೆ ಬಂದ್ರೆ ಉಗಾದಿಗೆ ಹೋಗೋರು ಅವ್ರ ತಟ್ಟಿಗಳು ಹಿಂಗ್ ಜೋಡಿಸ್ಬಿಟ್ರೆ ಈ ಧರ್ಮಸ್ಥಳದಾಗ ನಾವೆಲ್ಲ ಈ ನಡುವೆ ನೋಡ್ತಾ ಇರೋದು ನಾನು ಈಚೆ ಹೋಗಿರೋದೇನೇನೆ ನೀವು ಸಾರ್ಗೆ ಹೋದ ಮೇಲೆ ಪ್ಯಾಂಟ್ ಹೆಂಗ್ ಹಾಕೋದು ಶರ್ಟ್ ಹೆಂಗ್ ಹಾಕೋದು ನಾನು ಕಲ್ತಿರೋದು ನಾನು ಅರ್ಥ ಮಾಡ್ರಿ ನಮ್ಗೊಂದೇ ಊಟ ಹೆಂಗ್ ಗೊತ್ತಾ ಮೇಡಮ್ ನಾವು ತಿಂದಿರೋದು ಬೆಳಿಗ್ಗೆ ರಸನ್ನ ಇಲ್ಲ ಹಾಕಿದ್ರೆ ಅಲ್ಲಿ ಹೋಗೋದು ರಾಮರಸ ಅಂತ ಬಿಟ್ಟಿದ್ದೆ ನಾನು ಅದ್ರ ಹೆಸರು ದಿನ ಅದೇ ತಿಂತೀನಿ ಏನದೈತೆ ನನಗೆ ಬೇರೆ ಹುಡುಗರೆಲ್ಲ ಬೇರೆ ನಮ್ಗೆ ಒಟ್ಟು ಕುಟುಂಬದಾಗ ಹಂಗೆ ಒಟ್ಟು ಕುಟುಂಬ ಅನ್ನೋದು ನರಕಕಾಣ ಇದು ಮೆರಿಬೇಕು ದುಡಿಬೇಕು ಅರ್ಥ ಮಾಡ್ರಿ ಇದು ಕೆಲವ್ರಿಗೆ ಗೊತ್ತಾಗಲ್ಲ ಇವಾಗ ನಾವು ಹೇಳ್ಬೋದು ಒಟ್ಟು ಕುಟುಂಬ ಇರಲಿ ಅಂತ ಅದು ಯಾವಾಗವರೆಗೂ ಸರಿ ಅಂದ್ರೆ ಮೇಲೆ ಇರೋ ಗ್ರೌಂಡ್ ಕರೆಕ್ಟ್ ಆಗಿರ್ಬೇಕು ಹಿಡ್ದಿರೋನು ಕರೆಕ್ಟ್ ಆಗಿರ್ಬೇಕು ಅವನು ಇಡ್ತಾ ಬಿಟ್ಟು ತಿನ್ನೋನ್ ತಿಂದಾಗೆ ಹೋದಂಗೆ ಅಂದ್ರೆ ಅದು ಒಟ್ಟು ಕುಟುಂಬನೇ ಅಲ್ಲ ನರಕ ಅದು ಹೆಂಗೆ ಹೇಳ್ರಿ ನರಕ ಅದರಲ್ಲಿ ಅದ್ರನ್ನ ನಾನು ಕೆಲವೊಂದು ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾವು ಅಂತ ಬಂದ್ರು ಭಾಗೈಕದಾಗ ಸಾಮಾನ್ಯವಾಗಿ ಇವಾಗ ಇದು ಕಪ್ಪು ಕಲ್ಲು ಬಿಳಿ ಕಲ್ಲು ಆ ಪ್ಯಾರ ಪುಟ್ಕು ಇದ್ರಿಗೂ ಎಷ್ಟೈತೆ 2 ಅಡಿ ಬರ್ತದೆ ಈ 2 ಅಡಿಗೆ ಎಷ್ಟು ಎಣ್ಣೆಗಳು ಬಿದ್ದೋಗವೆ ಪ್ರಪಂಚದಾಗ ಅಣ್ಣ ಇವಾಗ ಇದೇ ಇಟ್ಕೊಳ್ಳ ಆ ಕರೆ ಕಲ್ಲಿಂದು ಈ ಬಿಳೆ ಕಲ್ಲಂದು ಆಯ್ತಣ್ಣ ಈ ಕರೆ ಕಲ್ಲಿಂದು ಇದು ನಂದು ಆಯ್ತಣ್ಣ ಹಂಗೆ ತಕೊಂಡ್ಬಂದ ಒಂದು ಭಾಗ ರೂಪಾಯಿ ಕೊಡಿಲ್ಲ ನಮ್ಮ ಅಜ್ಜಿ ಊಟದ ಮನೆ ಇದ್ದು ನಮ್ಮ ಅಜ್ಜಿ ಒಂದು ಮಾತೊಂದು ಅವ್ರು ಪಾಪ ಇದಲ್ಲ ನೀನೊಬ್ನೇನಪ್ಪ ಅವರೆಲ್ಲ ಅವ್ರು ಎದುರು ಮಾತಾಡ್ಬೇಡ ಕೊಟ್ಟಿ ತಕೊಂಬಾದ್ರು ಕೆಡಿಲ್ಲಣ್ಣ ಭಗವಂತನು ಕೈ ಹಿಡ್ದಿದ್ದೆಲ್ಲ ಬಂಗಾರ ಮಾಡಿರೋದು ಕೆಡಿಲ್ಲ ಅವಾಗ ರಿಯಲ್ ಎಸ್ಟೇಟ್ ಪೀಕಲ್ಲಿತ್ತು ಒಂದು ಜಮೀನು ಮಾರಿ ಅವಾಗ ನಮ್ಗೆ ಅವಶ್ಯಕತೆ ಇಲ್ಲ ಬಟ್ ನಮ್ಮ ದೊಡ್ಡಪ್ಪನವ್ರಿಗೆ ಅವಶ್ಯಕತೆ ಒಂದು ಜಮೀನ 3 ಸೇರಿಸ್ಕೊಟ್ಬಿಟ್ರು ಅವರೆಲ್ಲ ಮದುವೆಗಳು ಕೇದ್ರು ಅವ್ರೆ ಮದುವೆಗಳು ಕೇದ್ಮೇಲೆ ಒಡವೆ ವಸ್ತ್ರ ಇಲ್ಲಿ ಹೆಂಗೆ ಮಾಡೋಕ್ಕಾಗ್ತಿದ್ರು ಆ ಕಷ್ಟಗಳು ಯಾರು ನೋಡಿಲ್ಲ ನಮ್ಮನ್ನ ಈ ಒಂದು ಮಾಸಲ್ಲಿ ನಮ್ಗೆ ಬಿಡ್ತೀರಲ್ಲ ವಾಸ್ತವ ತಿಳ್ಕೊಳ್ರಿ ತಪ್ಪು ಮಾಡಿದ್ರೆ ಕೆರ ತಗೊಂಡು ನೋಡಿದ್ರೆ ಹಾಕ್ರಿ ಕಮೆಂಟ್ ನೀನು ಲೋಪರ್ ಏನೋ ನೀನ್ ಜನದ ಮುಂದೆ ಅಳ್ತಾ ಇದೆಯಾ ಅಳೋದು ಯಾವ ನಿಂಕನೂ ನಾಟಕ ಮಾಡೋಕ್ಕಾಗಲ್ಲ ಬ್ರಹ್ಮನಿಂಕ ಕೂಡ ಆಗಲ್ಲ ಹೇಳ್ಬೇಕು ನಾನು ಅಳ್ಬೇಕನ್ನೋ ಟೈಮಲ್ಲಿ ಅಳಕ ಹಂಗೆ ಇದು ನನಕ ಎಷ್ಟೋ 1000 ಕೋಟಿ ಇದ್ದಾಗ ನನ್ಗೆ ಧೈರ್ಯ ಇದು ಅಂದ್ರೆ ನಮ್ಮ ತಂದೆನೇ ಸ್ವತಃವಾಗಿ ಬರ್ದಿರೋದು ನನಗೇನು ಸಿಕ್ಕಿರಲಿಲ್ಲ ಒಂದು ಉಂಗುರ ನಮ್ಮ ಅಜ್ಜಿ ಎತ್ತಿಕ್ಕಿಲ್ಲ ಅದು ಆಗಲ್ಲ ಇವಾಗ ಕೈಕ ಅಂದ್ರೆ ಈ ಬೆರಲ್ಕಾಗುತ್ತೆ ಅಂದ್ರೆ ಈ ಬೆರಲ್ಕ ಅಂತ ಮಾಡ್ಸಿರೋದು ಅವಾಗ ನಮ್ಮ ಅಪ್ಪಂದು ಗುರುತು ನಾನು ಇಟ್ಕೊಂಡಿದ್ದು ಇಷ್ಟೇ ಮೇಡಮ್ ಆಯಪ್ಪನೂ ಆಡಂಬರ ಇಲ್ಲ ತೋಟ ಅವಾಗ ಕಾಳ್ರ ಜಾಸ್ತಿ ಬೆಳಿಗ್ಗೆ ಬೆಳೆದು ತಂದಿಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡೋರು ಅಂತಾದ್ರೆ ನಮ್ಮ ಅಪ್ಪನು ಕಾವಲೆ ಐತಿದ್ದು ದ್ರಾಕ್ಷಿ ಸಪ್ರಗಳಿಗೆ ಮುದ್ದು ಹೊಡೆದು ಇದೆಲ್ಲ ಗೆಜ್ಜಿ ಬಂದ್ಬಿಟ್ಟಿತ್ತಲ್ಲ ಆ ಮುದ್ದು ಮೇಲೆ ಹಿಂಗ್ ಹೊಡೆದ್ರೆ ಹಿಂಗ್ ಬೀಳ್ತದಲ್ಲ ದಿನ ಆಳುಗಳ ಕೈಯಲ್ಲಿ ಮುದ್ದಾಕ್ಸೋದು ಕಂಜ ಐತಣ್ಣ ನಮ್ದು ಕಂಜಿಗಳ ಮೇಲೆ ಆಳುಗಳು ಎಷ್ಟು ಜನ ಬದುಕೋರು ಇವತ್ತು ಒಂದು ಮಾತಲ್ಲಿ ಅಣ್ಣ ನಮಸ್ಕಾರ ಅನ್ನೋದ್ರ ನಂಬೇಡ್ರಿ ಹೋಗ್ರಿ ಅವ್ರ ಮನೆ ಬಾಕಲ್ಕ ದಯವಿಟ್ಟು ಈ ಕುಟುಂಬಕ್ಕೆ ಹೆಣ್ಣುಗಳು ಕೊಡೋರಾಗ್ಲಿ ತಕೊಂಡವ್ರಾಗ್ಲಿ ನಂಬೇಡ್ರಿ ನಿಮ್ಮ ಸರ್ವನಾಶನ ಮಾಡ್ಬಿಡ್ತಾರೆ ಮನೇನೆ ಭಸ್ಮ ನಾನು ಇಲ್ಲಿ ಕರೆಕ್ಟ್ ಆಗಿರೋದಕ್ಕೆ ಬದುಕಿರೋದಣ್ಣ ನಮ್ಮ ದೊಡ್ಡಪ್ಪನವ್ರು ಚಿಕ್ಕಪ್ಪನವ್ರು ಕಿತ್ತಾಕ್ಬಿಡೋರು ಇಲ್ಲಿ ಲೋಪರ್ ನನ್ನ ಮಕ್ಕಳು ಬಂದು ಇಲ್ದಿದ್ ಮಾತುಗಳು ಹೇಳಿ ಇವರು ನಾವೆಲ್ಲ ಒಂದು ರಕ್ತ ಒಂದು ಹಾಲು ಕುಡ್ದು ಬೆಳೆದವರು ಈ ತಿರ್ಬಾಕಿಗಳು ಮಾತು ಯಾರು ಕೇಳಿಲ್ಲ ಚೆನ್ನಾಗಿದ್ದೀರಿ ನಾವು ನಮ್ಮ ಅಜ್ಜಿ ನಮ್ಮ ದಾಲಂಬ್ರಿ ಅಣ್ಣವಾಗ 2 ರೂಪಾಯಿ ಅಮ್ಮ 2 ಪೈಸನ 10 ರೂಪಾಯಿ ಅಲ್ಲ 10 ರೂಪಾಯಿ 5 ರೂಪಾಯಿ ಉಳಿಸಿದ್ರೆ ಮಾರತಳ್ಳಿನಲ್ಲಿ ಇಳ್ದು ಬಿಟ್ಟು ನಡ್ಕೊಂಬಂದ್ರೆ 2 ಇತ್ತರ್ಬೋದು ದಾಲಂಬ್ರಿ
ನಾವು ಸೀದಾ ಬಂದು ಊರಲ್ಲಿ ಇಳಿಬೇಕಂದ್ರೆ 2 ದಾಲಂಬ್ರಿ ಕ್ಯಾನ್ಸಲ್. ಅರ್ಥ ಮಾಡ್ರಿ, ಹಂಗೆ ಸಾಕಿ ನಮ್ಮ ಅಜ್ಜಿಯವರು ನಮ್ಮ ಮಾವನವ್ರ ಮನೆಗೆ ಬರಬಾರ್ದು ಅಂತ ಅಟ್ಕ ಹಾಕ್ಬಿಟ್ಟು ಹೋತಾನಂತೆ. ಸೊ ಡ್ಯಾಶ್ ಅಂಡ್ ಡ್ಯಾಶು ನೀನು ಲೈಫಲ್ಲೇ ನಾನು ಡ್ಯಾಶ್, ನೀನು ನನಗೆ ಅಲ್ಲ ಪ್ರಪಂಚದಾಗ ಎಲ್ರಿಗೂ ಡ್ಯಾಶ್ ಇರೋ ನೀನು ಮಾಡಿರೋ ಕೆಲಸ ಹಿಂದೆ ಈಚೆ ಹೇಳ್ತೀನಿ. ಹೆಂಗ್ ಮೇಡಮ್ ಬರ್ತೈತೆ ಮನಸ್ಸು ಕಷ್ಟ ಬಿದ್ದು. ಇವಾಗ ಅಣ್ಣ ಇಂಥ ಮನೆ ಕಟ್ಟಿ ಹಿಂಗೆ ಬದುಕಿದ್ರೆ ಯಾರನ್ನ ಒಬ್ಬರ ಏನಕ್ಕೋತಿಯಪ್ಪ ನನ್ನ ಮನೆ ಹತ್ರಕ ಅನ್ನಲ್ಲಣ್ಣ. ಕ್ವಾಟೆ ಕಟ್ಟೋದು ಯಾರು ಹೇಳ್ರಿ? ಕಳ್ಳರು, ಮೋಸಗಾರರು, ಜನಗಳನಿಂಕ ದೂರ ಇರೋದು ಅವರು. ಜನಗಳು ಬೇಕನ್ನೋದು ಯಾರು ಹೇಳ್ರಿ? ಏನು ಮಾಡ್ತೀರಾ ಅಪ್ಪ? ಬಂದಿದ್ದೆ ಹೊಸ ಏನು ಹೊಡೆದಾಕ್ತೀನಿ ನನ್ನ? ಏನು ಮಾಡಿದ್ದೀನಿ ಸ್ವಾಮಿ? ಮುಗ್ದಿದ್ದಲ್ಲ 2 ಮಾತಾಗ ನ್ಯಾಸ್ತನ ಕರ್ಕೊಂಬಂದು ಹೇಳ್ತೀನಿ ಅಂತೀಯಪ್ಪ. ಅವತ್ತು ಮಂದಿ ಸೇರಿ ಪಾಪ ಹಿಂಗೆ ಅದ್ದರಿದ್ರ ನಿಂತ್ಕೊಂಡು ಹಿಂಗೆ ಬಾ ಅದ್ದರಿದ್ರಲ್ಲ ಅವತ್ತು ನಾನು ಕೊಟ್ಟಿದ್ದು ಅದ್ದರಿದ್ರಕ್ಕೆ ದರಿದ್ರ ಅಂತ ಹೇಳೋದು. ಪಾಪ ಬೊಂಬೆ ಏನು ಮಾಡ್ತಾವ ಅಲ್ಲ ರೂಪದಲ್ಲಿ ಒದಿಬೇಕಲ್ಲ. ಇವಾಗ ಕಾಟಮರಾಯಿನ ಆಮೇಲೆ ಕಾಮಣ್ಣನ ನಾವು ಡೈರೆಕ್ಟಾಗಿ ಹೊಡ್ಯಾಕಂತೈತ ಒಂದು ಬೊಂಬೆ ರೂಪದಾಗ ತಾನೆ ನೋಡ್ಬೇಕು ಈಕೋದು. ಹಂಗೆ ಈಚೆನೆ ಇಲ್ಲೇ ಇರು, ನಾನು ಹೇಳ್ದಾಗ ಹೋಗ್ಬೇಕು ಗೇಟ್ ಪಾಸ್. ಅದು ಹೋದ್ಮೇಲೆ ಅಲ್ಲಿರೋವೆಲ್ಲ ಹೋಗ್ಬೇಕು ಗೇಟ್ ಪಾಸ್. ನಾನು ಮಾಡಿರೋದೇನಾದ್ರು ತಪ್ಪಿದ್ರೆ ಕರ್ನಾಟಕ ಜನ ಎಷ್ಟು ನಾನು ಓದಿಸಿರ್ಬೋದು ನಾನು ಅರ್ಥ ಮಾಡ್ರಿ. ಅವನೇ ಅವ್ನು ರೈತನು ಅಂದಲ್ಲ ಸಗಣಿ ಅಂತ ಕೇಳಿದಂತೆ. ಏನ್ ನಿನ್ಕಂತ ಅವಮಾನ ಮತ್ತೆ ಏನು ಕೈ ಕೊಟ್ಟೆ ನನ್ನ ಮನೆಗ? ನನ್ನ ಮನೆಗೆ ಎತ್ತೈತೆ ಅಂತ ಗೊತ್ತು, ಹಸು ಐತೆ ಮೇಡಮ್, ನಾನೇ ಮಾಡಕ್ ಬಿಡಲ್ಲ ಅಂದಮೇಲೆ ನಿನ್ನ ಕೈಗೆ ಎಸ್ತಿರ್ತೀನಿ. ಇದು ಅರ್ಥ ಮಾಡ್ರಿ. ಅಂದ್ರೆ ನೀನ್ ಹೇಳಿರೋ ಮಾತು ನಾನು ಹೇಳ್ತಾರೆ, ನೀನ್ ಹೇಳಿರೋ ಡಬ್ಬ ಮಾತುಗಳು ಜನಗಳು ಮೆಚ್ಚೋ ಮಾತುಗಳ್ಕ ನಾನು ಉತ್ತರ ಕೊಡ್ತಾ ಇರೋ. ನಾನೇ ಮಾಡಲ್ಲ ಅಂದ್ಮೇಲೆ ನಿನ್ ಬಿಡ್ತೀರಾ? ಒಂದು ಸಾಮಾನು ಉಜ್ರೋದಿಂದ ಬೈಲು ಉಜ್ರೋದಿಂದ ಶ್ಯಾಮಲಾಮ್ನ ಅಂದ್ಬಿಟ್ಟು ಅವತ್ತು ಯಾರೋ ಅವರೇನೆ ಹಸುಗಳ ಮೇಸೋರು ಅವತ್ತ ನಿನ್ನಂಗೆ 6 ತಿಂಗಳಕ 3 ತಿಂಗಳು ಚೇಂಜ್ ಮಾಡಿಲ್ಲ. ಈ ನಡುವೆ ನಾನು ಎಲ್ಲಿ ಹೋಗ್ತಾ ಇಲ್ಲ ಮೇಡಮ್. ದೇವ್ರಂಗಿದ್ದ ನನ್ನ ಜೊತೆ. ದುಃಖ ಆಗ್ತೈತೆ, ತೀರ್ಕೊಂಡ್ಬಿಟ್ಟ. 20 ದಿನ ಇದ್ದ ಹಾಸ್ಪಿಟಲ್. ಲೋಪರ್ ನನ್ನ ಮಗನು, ಲೋಪರೇ ಅವನು. ಏನು ಸಾಧನೆ ಮಾಡ್ದ? ಪಲ್ಲಿಡರ್ ಕುಡಿದ್ಬಿಟ್ಟು ಹಿಂಗೆ ಇಂಥ ಲೋಪರ್ಗಳು ನಿಂಕನೆ ಹೋಗೋದು. ಇದ್ರನ್ನ ನಮ್ಮ ಜೀವನ ನಾವೇ ಕಾಲ್ ಮಾಡ್ಕೊಬೇಕು. ಎಲ್ಲ ಬಿಟ್ಬಿಟ್ಟು ಅವ್ರಿಗೆ ಎಂಜಾಯ್ ಮಾಡ್ತಾರಲ್ಲ, ಅವ್ರು ಹೋಗ್ಲಿ ಬಿಡ್ರಿ, ನಾವು ತಪ್ಪು ಮಾಡಿಲ್ಲ. ನಮ್ಮ ಮನೆಯಲ್ಲಿ ಈ ಫೋಟೋ ನೀನು ಈ ಫೋಟೋ ಇಟ್ಬೇಡ, ನನಗೆ ಯಾನ್ ಕಣ ಇದೆ ಅಧಿಕಾರ? ಸಿಂಪಲ್ ನಾನು ಹೇಳೋದು. ನಮ್ಮ ತಾಯಿ ಅಲ್ಲಿಗೆ ಹೋಗಿ ಕುಡ್ದು, ನಮ್ಮ ಅಜ್ಜಿ ಇಲ್ಲಿಗೆ ಬರ್ಕೊಡ್ದು. ಏನ್ ಅನ್ಕೊಂಡಿದ್ಯಾ? ನಿನ್ನಂಗೆ ಹೆಂಗಸರ್ನ ಯಾಮಾರಿಸಿ ನಮ್ಮ ಹತ್ರ ಬಂದು ಪಂಚೆ ಹಿಡ್ದವ್ರ ಸೆರಗೆ ಹಿಡ್ದು ಬದುಕಿಲ್ಲ ನಾನಲ್ಲಿ. ಪ್ರೂವ್ ಮಾಡ್ತೀನಿ ಬಾರ ನೀನು. ನನ್ನ ಅಲಿಗೇಷನ್ನು ಅವ್ರು ಸರಿ ಇಲ್ಲ. ಗೇಟ್ ಹಾಕಿದ್ದೀರಾ ಮೇಡಮ್? ಇಲ್ಲ ಅಲ್ಲಿ ಇವ್ರವ್ರೆ ಯಾರು ವಾಚ್ಮ್ಯಾನ್ ಗೂರ್ಖಾಗಳು ನಮ್ಮ ಮನೆ ಅಂತ ಹೇಳಿದ್ರೆ ಅವ್ರು ಫೋನ್ ಹಾಕ್ರಿ ಅಂತ ನನ್ನ ಕೇಳ್ತಾರ? ಇಲ್ಲ. ಇಲ್ಲೊಂದು ಗೇಟ್ ಐತೆ, ಅಲ್ಲೊಂದು ಗೇಟ್, 4 ಗೇಟ್ ಇರೋದು ನಮ್ಮ ಮನೆಕ. ಅಂದರೆ ಒಂದು ದಾಟಿ ಇನ್ನೊಂದು ಬಂದು ಆಮೇಲೆ ಬರಬೇಕು, ಇನ್ನೊಂದು ದಾಟಿ ಇಲ್ಲಿ ಬಂದ್ರು ಇನ್ನೊಂದು ದಾಟಿ ಬರಬೇಕು. ಎಲ್ಲಾದ್ರೂ ರಿಸ್ಟ್ರಿಕ್ಷನ್ ಐತಾ? ದನದ ಮನೆ ಹತ್ರ ಆಗಲಿ ಎಲ್ಲನಾಗಲಿ. ಜ್ಯೂಸುಗಳು ನಿಮ್ಗೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ಒಳಗಡೆ ಇಟ್ಬಿಟ್ಟಿದ್ರು. ಜ್ಯೂಸುಗಳಿಗೆ ಎಷ್ಟು ಖರ್ಚು ಮಾಡ್ತೀನಿ? ಇಲ್ಲಿ ಇಲ್ಲೊಂದು ಬಿರಿಯಾನಿ ಶಾಪ್ ಐತೆ, ಅಲ್ಲೊಂದು ಐತೆ, ಅಲ್ಲೊಂದು ಐತೆ, 3. ಎಷ್ಟು ಕಟ್ತೀವಿ ತಿಂಗಳಕ್ಕೆ? ನಾವು ಹೇಳಿದ್ರೆ ತಪ್ಪು ಬೇಡಣ್ಣ, ನಾವು ಸರಿಲ್ಲ. ಅಲ್ಲೋ ಕೇಳೋಣ, ನೀನು ಎಷ್ಟೋ ಸಲ ತಿಂದಿದ್ಯಾ ಕೇಳ್ರಿ, ಯಾರೇ ಬರಲಿ ಊಟ ಮಾಡ್ರಿ. ಇವಾಗ ಎಲ್ಲ ಆದ್ಮೇಲೆ ನಿಮ್ಗೆ ಊಟಕ್ಕೆ ಕಳಿಸೋದು ನಾನ್ಕೆ. ಯಾಕಂದರೆ ಏನಾದರೂ ಮಾತಾಡ್ಬೇಕಂತಂದರೆ ಅದ್ರ ಮೇಲೇ ಇರ್ತೈತೆ. ಅದಕ್ಕೆ ತುಂಬ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಈ ಮಾತುಗಳೆಲ್ಲ ಕೇಳ್ಕೊಂಡು. ಒಲೆ ಇಂಪಾರ್ಟೆಂಟ್ ಇದು. 5 ವರ್ಷ ದಾಂಪತ್ಯ ಜೀವನ ಅಂತಂದ್ರೆ ಮಕ್ಕಳು ಅಂತ ಕೇಳೇ ಇಲ್ಲ ನೀವು? ಇಲ್ಲ, ನಂದು ಕ್ವಶನ್ಸ್ ಇತ್ತು. ಇದೆಲ್ಲ ಸಂಬಂಧ ಕಡ್ದೋಗಿ ಎಷ್ಟು ದಿನ ಆಯ್ತು? ಯಾವಾಗ ಮದುವೆ ಆಗಿದ್ದು? ಅವ್ರು ನಿಮ್ಮ ಮನೆಯಿಂದ ಹೋಗಿದ್ದು ಯಾವಾಗ? ಪ್ರತಿ ಸಲ ಇಂಟರ್ವ್ಯೂಗಳನ್ನ ಕೊಡ್ತಾ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಾಗಿದ್ದಾರೆ ಅಂತ ಸುದ್ದಿ ಬರುತ್ತೆ. ಅದಕ್ಕೆಲ್ಲದಕ್ಕೂ ಕ್ಲಾರಿಟಿ ಬೇಕು. ಹೇಳ್ತೀನಿ ಅಂದ್ರೆ, ಹೋಗಿರೋದ್ರನ್ನ ನಾನು ಗೌರವ ಕೊಡ್ತೀನಿ, ತೆಗಲಿ ಮಾತಾಡಲ್ಲ. ಒಂದು ಈ ಡೇಟು ಟೈಮು ಗಳಿಗೆಗಳು ಮಾತಾಡೋದು ಯಾರ ಅಂದ್ರೆ ಅವ್ರು ತಪ್ಪು ಮಾಡಿರೋದು ಪ್ರೂವ್ ಮಾಡ್ಕೊಬೇಕು ಅಂತ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಮಾತಾಡಬೇಕು. ನಮ್ಮ ಮನೆಗೆ ಸಂಸಾರ ಮಾಡಿದರೆ ಒಂದು 8 ತಿಂಗಳು ಮಾಡಿರ್ಬೋದು. ಅಂದರೆ ವರ್ಷದ ಮೇಲೆ ಒಂದು 3 ತಿಂಗಳು ಮಾಡಿರೋದು. ಅಂದರೆ 8 ತಿಂಗಳು ಅಂತ ಯಾಕಿಲ್ಲ, ಅಲ್ಲಿ ಹೋಗಿರೋದೇ ಜಾಸ್ತಿ ಅಲ್ಲ. ಅಲ್ಲಿ ಹೋಗಿ 15 ದಿನ ಇರೋದು, 20 ದಿನ ಇರೋದು. ಸ್ಟಾರ್ಟಿಂಗ್ ಡೇಸನೇನೆ ನಾನು ಇವ್ರನ್ನ ಬೈತಾ ಇದ್ದೆ. ನಮ್ಮ ಅಮ್ಮವ್ರೇನು ಹೊಸ್ದಾಗಿ ಮದುವೆ ಆಗಿದೆ, ಹೋಗೋದು ಅಮ್ಮ ನಮ್ಮ ಮನೆಗೆ ಗೊಜ್ಜೋಕಾರನಾಗಲಿ, ನಮ್ಮ ಮನೆಗೆ ಗೊಜ್ಜೋಕಾರ ತಿನ್ನೋದೇನಿಲ್ಲ ನಾನು ಹೇಳೋದು. ಆದ್ರೂ ಇವ್ರು ಹೇಳ್ಕೊಂತ ಇವ್ರು ಗೊಜ್ಜೋಕಾರ ತಿನ್ಕೊಂಡು ಅಲ್ಲಿ ಮಾಂಸಕ್ಕೆ ಹೋಗ್ತಾ ಇದ್ರು ಅಂತ. ನಮ್ಮ ಮನೆಯಾಗ ಮೀನು ತಂದು ಅಟ್ಟಿದ್ರೆ ಆಳುಗಳೆಲ್ಲ ತಿಂದ್ಬಿಟ್ಟ ಮೇಲೆ ನಾವು ತಿಂದಿರೋದು.
ಮೀನಾಗಲಿ ಮಾಂಸ ಆಗಲಿ. ಇದೇ KR ಪುರಂ ಸಂತೆನಾಗ ನೀವು ಸುಂಕ ನಿಮ್ಮ ಅಪ್ಪನವ್ರು ಕಟ್ಟಿ ಅವಾಗ ಸುಂಕ ತಗೊಂಡವ್ರು ನಾವೇ ಚಿಕ್ತಿಪ್ಪಣ್ಣವ್ರು. ವರ್ಮಾ ಹೋಗೋ ಕೇಳ್ಕೊಡ್ರಿ, ಇವನು ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ ನಮ್ಗೆ ಏನೇನೋ ಅಲ್ಲ. ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ಗೆ ಕಳ್ಳನ್ಕೊಂದು ಪಿಳ್ಳೆ ಅಂದ್ಬಿಟ್ಟು ಅಲ್ಲಿ ಇನ್ನೊಬ್ನವನೇ ಮಿಂಡ್ರಿ. ಈ 2 ಮಿಂಡ್ರಿಗಳು ಊಟದಾಗ ನಿಕ್ಕ ಫ್ರೆಂಡ್ಸ್ ಅಂದ್ರೆ ಮನೆ ಹಾಳು ಮಾಡೋವ್ರೆ ಅಂತ ಹೇಳೋದು ನಾನು. ಇದ್ರನ್ನ ಕೇಳ್ಕೊಂಡು ತಿಕ್ಕ ಹರ್ಕೊಂಡು ಏನಾದರೂ ಬಂದರೆ ಏನೇನು ಬಿಡ್ಬೇಕು ಎಲ್ಲ ಬಿಡ್ತೀನಿ. ಮುಚ್ಕೊಂಡಿರ್ಬೇಕು ಇಷ್ಟು ದಿನ ನಾನು. ನೀವು ಮಾಡಿರೋ ಅನ್ಯಾಯಗಳನ್ನೆಲ್ಲ ನಾನು ಇಕ್ಕೊಂಡು ಬಂದಿದ್ದೀನಿ. ನೀವು ಇಳಿಯೋ ಲೆವೆಲ್ಗೆ ನಾನು ಇಳಿಬೇಕಂತ ಕಾರಣ ನೀವು ಇಳಿದ್ರೆ ಏನು ನೀನು ಡೂಪ್ಲಿಕೇಟ್ ಕಟ್ಟಿದ್ಯಲ್ಲ ಕೋಟೆ ಪರಪ್ ನಗರ, ನಿಜವಾದ ಪರಪ್ ನಗರಕ್ಕೆ ನೀನು ಹೋಗ್ತೀಯ ನಾನು ಹೋಗ್ತೀನೋ ಚಾಲೆಂಜು. ಓಮ್ನಿನ ಡ್ರೈವರ್ಗಳನ್ನ ನಾನು ಕಳಿಸಿಲ್ಲ ಪಾರ್ಸಲ್ಲು. ಈಜು ಹೊಡಿಯಕ್ಕೆ ಬರೋ ಮಕ್ಕಳನ್ನ ನಾನು ಅದ್ಮಿಲ್ಲ ನೀರಾಗ. ರಾಮಮೂರ್ತಿ ನಗರದಾಗ ನಂದಿಲ್ಲ ಲಿಸ್ಟು. ಮುಳ್ಬಾಗ್ಲಾಗ 6 ತಿಂಗಳು 8 ತಿಂಗಳು ಓಡೋಗಿ ಜನಗಳಿಗೆ ಗೊತ್ತಿಲ್ದಿರ ಫೋನ್ಗಳನ್ನ ಇಲ್ಲಿಕ್ ಬಿಟ್ಟು ಹೋಗಿ ಬದುಕುಗಳು ನಾನು ಬದುಕಿಲ್ಲ. ಹೇಳಿದ್ರೆ ಎಷ್ಟೈತೆ ಮೇಡಮ್? ಇದು ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ. ನೀನೇನಂದೆ ಕರ್ನಾಟಕದ ಜನತೆ ಕೈ ಎತ್ತು ಹೋಗಿದ್ದೆ ಅವನು ಫ್ರಾಡು ಲೋಪರ್ ಅಂತ. ನಾನು ಹೋಗಿ ಕೇಳ್ದಿರಾನೆ 8 ಅವೇ ಹೋಗಿ ಕೇಳಿದ್ರೆ ಎಷ್ಟು ಜನ ಬರ್ಬೋದು. ಇವಾಗೂ ಈ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ ನಾನು, ಆಯ್ತಾ ಅಣ್ಣ. ಗುರ್ತು ಪರಿಚಯ ಇಲ್ಲ, ಬೆಂಗಳೂರು ಕರ್ಕೋಗಿದ್ದೀನಿ. ವಯಸ್ಸು ಹುಡುಗಿನೂ ಅವ್ರ ತಾಯಿ ಬರ್ತಾವ್ರೆ, ಹುಡುಗಿ ಫೋಟೋ ಹಿಡ್ಕೊಬೇಕಲ್ಲ, ಆಯ್ತಾ ಮೇಡಮ್. ನಿನ್ಕ ಮದುವೆ ಆಗಿ ಇದೆಲ್ಲ ಆಗೈತೆ ಕ್ಲಿಯರ್ ಆದ್ರೆ ಹೇಳಿ ನಾನು ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಪಬ್ಲಿಕ್ ಹೇಳಿ. ಅದೇ ಕ್ಲಿಯರ್ ಅಂದಿದ್ದಕ್ಕೆ ಕ್ವಶನ್ ಕ್ಲಿಯರ್ ಆಗೋಯ್ತು ಮೇಡಮ್. ಹೆಂಗೆ ಕ್ಲಿಯರ್ ಆಯ್ತು ಕರೆಕ್ಟ್ ಕೇಳ್ರಿ. ಒಂದು ಸಂಬಂಧ 2 ವರ್ಷಕ್ಕೆ ಒಂದು ಫೋನ್ ಕಾಲ್ ಇಲ್ಲ, ಒಂದು ಬೆಳವಣಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ಅದು ಗೌರ್ಮೆಂಟಲ್ಲೇನೇನೆ ಅಂದ್ರೆ ಆಸ್ ಪರ್ ಲಾ ಏನೈತೆ ಅಂತಂದ್ರೆ ಆ ಸಂಬಂಧಕ್ಕೆ ಬೆಲೆ ಇಲ್ದ ಬಗ್ಗೆ ಅದು 2 ಇಯರ್ಸು ಅಂದ್ರೆ 24 ಮಂತ್ಸ್ ಅದಕ್ಕೇನೂ ಇದಿಲ್ಲ ಅಂತ ಅರ್ಥ. ಆದ್ರೂ ನಾನು ಕಾದು, ಯಾಕಂತಂದ್ರೆ ಕಾನೂನಲ್ಲಿ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಸಡನ್ ಆಗಿ. 5 ವರ್ಷ 6 ವರ್ಷ ಕಾದಿದ್ದೀನಿ ಮೇಡಮ್ ನಾನು. 6 ವರ್ಷ ಕಾದಿದ್ದೀನಿ ಅಂತಂದ್ರೆ ನಾವು ಕುರಿಗಳು ಅಂತಲ್ಲ, ನೀನು ಹುಲಿ ಅಂತಲ್ಲ. ಅವಾಗ ಹೇಳ್ನಲ್ಲ, ಭೀಮನು ತೊಡೆ ತಟ್ಟದವಾಗ ಆಂಜನೇಯನ ಬಾಲ್ದಾಗ ಒಂದು ರಾಮ ಕರ್ಲಿಸಕ್ಕಾಗಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಆಗನೆ ಇಲ್ದಿದ್ದು, ಅಲ್ಲವನೇ ಪರಮಾತ್ಮ ಅವನೇ ಕೊಡ್ಬೇಕಾಗ್ರಿ. ನೀನು ಮಾತಾಡ್ಬೋದಷ್ಟೇ, ನೀನು ಎಷ್ಟು ಮಾತ್ರ ಚುಚ್ಚ. 100 ಎಕರೆ ಜಮೀನು 500 ಎಕರೆ ಜಮೀನು ಯೋ ನೀನು ಇದೇ ಅವಣಿ ಜಾತ್ರೆಗೆ ಹೋಗಿ ಕೇಳ್ಕೊಳ್ರಿ. ಅಲ್ಲಿ ನೀನು 30 ಎಕರೆ ಜಮೀನು ತೆಗ್ದಾಗ 1 ಎಕರೆ ಜಮೀನು ಬೆಲೆ ಐತೆ ನೋಡ್ರಿ. 1 ಎಕರೆ 2 ಎಕರೆ ಜಮೀನು ಬೆಲೆಗೆ ನಾನು ಎತ್ತು ಮೆರೆದವಲ್ಲಿ ಅವನಿ ಪರ್ಸ್ಯಾಗ. ಅರ್ಥ ಮಾಡ್ಬೇಕು ಈ ವಿಚಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕಲ್ಲುಗಳು ಗುಟ್ಗಳು ಇದ್ದಾವಾಗ 50,000 ಲಕ್ಷ ಮುಂಡೆ ಕೈಲಾಗ್ದವನ್ನ ಅದಲ್ಲ ನಾನು ಹೇಳೋದು. ಅರ್ಥ ಆಯ್ತು ಮೇಡಮ್? ಕೋಟಿಗಳಿದ್ದಾವಾಗ ಹೋಗಿ ತೆಗ್ದಿರೋದು ನಾನು ಅದೇ ಮುಳ್ಬಾಗ್ಲಾಗ ಜಮೀನು. ಅದು ಏನೇನು ಹೆಚ್ಚು ಕಮ್ಮಿ ಆಯ್ತಾ ಭಗವಂತ ನೋಡ್ಕೊಳ್ಳಿ. ಎಲ್ಲ ಮಾತಾಡ್ರೆ ಸುಮಾರು ಐತೆ, ಅವೆಲ್ಲ ನಾನು ಹೋಗಲ್ಲ ಡೀಪಾಗಿ, ಬ್ರೀಫಾಗಿ ಹೇಳ್ತಾ ಇರೋದು. ಮಾಡಿರೋದು ಅಲ್ಕಟ್ ಕೆಲಸ, ಬದುಕ್ತಾ ಇರೋದು ಅಲ್ಕಟ್ ಬಾಳು. ಆಮೇಲೆ ಯಾರೋ ಒಬ್ಬರು ನಮ್ಗೆ ಬೇಕಾದವ್ರು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮುಖಾಂತರ ತಿಳ್ಕೊಬೇಕು ಅಣ್ಣ. ಬೇಕಾದವರು ನಮ್ಗೆ ಅಂತ ಒಂದು ಆಕಸ್ಮಿಕವಾಗಿ ಹೋಗ್ಬಿಡ್ತಾರೆ. ಇದೇ ಮನೇನೋ ಗೊತ್ತಿಲ್ಲ ಅವ್ರಕ. ಅವಾಗ ಅವ್ರ ಜೊತೆ ಬಂದಿರೋದು ಇದೇ ನಿಮ್ಮ ಹುಡುಗನವರು ಇದಾಗಿರೋದು ಅಂತ ಹೇಳಿರ್ತಾರೆ. ಆ ಮಗು ರೋಡಕ್ಕೆ ಹೋಗ್ಬಿಟ್ಟಿರ್ತೈತೆ ಆಕಸ್ಮಿಕವಾಗಿ. ನಮ್ಮ ಮನೆಯಲ್ಲಿ 3 ತಿಂಗಳಾಗಿ ಓಡೋಯ್ತಲ್ಲ ಈ ಡ್ಯಾಶು, ಅದೇನು ಸತ್ತೋಯ್ತೋ ಬದುಕೋಯ್ತೋ ಗೊತ್ತಿಲ್ಲ. ಇವಾಗ ಕೊಡ್ತೀನಿ ಕ್ಲಾರಿಟಿ. ನೀವು ಕೇಳ್ರಲ್ಲ ಹೆಂಗೆ ಕ್ಲಾರಿಟಿ ಆಯಿತು ಅಂದ್ಬಿಟ್ಟು, ಅದು ಇವಾಗ ಬಂತು ನೋಡ್ರಿ, ಕೊನೆ ಸ್ಥಿತಿಗೆ ಬಂದ್ಬಿಟ್ಟು. ಅಂದರೆ ನಾನು ಬ್ರೀಫ್ ಬರ್ತಾ ಇರೋದು, ನಾನು ಡೀಪಾಗಿ ಹೋಗ್ತಾ ಇಲ್ಲ. ಡೀಪಾಗಿ ಹೋದ್ರೆ ನಿನ್ನ ಹತ್ರ ಅವರೆಲ್ಲ ಅವರೇ ಹೊಡಿತಾರೆ ಕೆರೆದಾಗ. ಎಕ್ಸಾಂಪಲ್ ಹೇಳ್ತೀನಿ, ಅವರಲ್ಲಿ 2 ಒಳ್ಳೆ ವ್ಯಕ್ತಿಗಳು, ಒಬ್ರು ತೀರ್ಕೊಂಡ್ರು, ಒಬ್ರು ಅವ್ರೆ. ಅಂದರೆ ಇಬ್ಬರೇ ಅಂತಲ್ಲ, ಇನ್ನೂ ಸುಮಾರು ಜನ ಹೇಳಿದ್ರೆ ಸುಮಾರು ಹೋಗ್ತದೆ. ರಾಮಚಂದ್ರಣ್ಣ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಯಾಕೆ ಪ್ರಸ್ತಾವ ಮಾಡ್ತೀನಲ್ಲ, ಅವ್ರ ಹೆಸರು ಅಂತ ಹೇಳಿದಾಗ ಅವ್ರ ಹೆಸರೇ ಫಸ್ಟ್ ಬರೋದು ಅಂತ ಧರ್ಮಾತ್ಮನು ಪುಣ್ಯಾತ್ಮನು. ಆ್ಯಕ್ಚುಲಿ ನಮ್ಗೆ ಆಗಬೇಕಾಗಿದ್ದು ಅವ್ರ ಮನೆಯಲ್ಲಿ. ಇದು ವಿಡಿಯೋದಿಂದ ಹೇಳ್ಬೋದಿಲ್ಲ, ಅವ್ರು ಚೆನ್ನಾಗವ್ರೆ, ನಾನು ತಂಗಿ ಅಂತಲೇ ಭಾವಿಸೋದು ಇವಾಗ. ಯಾಕಂತಂದ್ರೆ ಮದುವೆ ಆಯ್ತಲ್ಲ, 100 ಕಾಲ ಚೆನ್ನಾಗಿರ್ರಿ. ಈ ಥರ ಯಾಮಾರಬೇಡ್ರಿ ಯಾರೂ. ಅಂದರೆ ಸೆಂಟ್ರಲ್ ಬಂದು ಈ ಓವರ್ ಚೆಕ್ ಮಾಡೋದು, ಯೂಟರ್ನ್ಗಳು ಮಾಡೋರು ಇರ್ತಾರೆ ಇಂಥ ಮಿಂಡ್ರಿಗಳು. ಅದಕ್ಕೆ ನಾನು ಹೇಳ್ತಾರೆ ಬೇರೆಯವ್ರು ಎಚ್ಚೆತ್ಕೊಳ್ಳಿ ಅಂತ. ಆಮೇಲೆ ಇನ್ನೊಬ್ರು ನಮ್ಮ ಪಿಳ್ಳಪ್ಪಣ್ಣ ದೊಡ್ಡಪ್ಪನು, ಅವರು ಅದೇ ಊರವ್ರೇನೇನೆ. ಅವರು ನಮ್ಗೆ ಹೇಳಿದ್ರು. ಅದ್ರ ಸೆಂಟ್ರಲ್ಲಿ ಇಲ್ಲಿ ಕೆಲವೊಂದು ವಿಚಾರಗಳು ನಡೆದು ನಾನು ನಮ್ಮ ದೊಡ್ಡಪ್ಪನವ್ರು ಇಲ್ಲಿ ದೊಡ್ಡಪ್ಪನವ್ರಿಗೆ ಮಾತು ಕಟ್ಟಬೇಡಿ ಮೇಡಮ್, ಓಪನ್ ಆಗಿ ಹೇಳ್ತಾ ಇದ್ದು ನೋಡ್ರಿ. ಬಂದ್ಬಿಟ್ಟು ಪುಣ್ಯಾತ್ಮನ ಈ ಅಪ್ಪನೇ ನಿಂತು ಮಾಡಿದ್ದು ನನಗೆ ಮದುವೆ. ಬರಲಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಭಗವಂತ ಅವನೇ. ಇವಾಗ ನಾನು ಏನಾದರೂ ಸ್ಕ್ರಿಪ್ಟ್ ಮಾಡಿದ್ದೀನ, ಈ ವಿಚಾರ ಎತ್ತೋಷ್ಟೊತ್ತಿಗೆ ಇಲ್ಲ ಅಪ್ಪನ ಮಾಡ್ದ ಅನ್ನೋಷ್ಟೊತ್ತಿಗೆ ಬಂದ ಇಲ್ಲಣ್ಣ. ಇಷ್ಟೇ ನಾನು ಹೇಳೋದು. ಆತ್ಮಕ್ಕ ಕರೆಕ್ಟಾಗಿ ಬದುಕ್ರಿ, ಬಂದು ಹೋಗ್ಬಿಡ್ತಾನೆ. ಈ ಅಪ್ಪನು ನಮ್ಮ ಅಮ್ಮನ ಮಾಡ್ಕೊಂಡಿದ್ದು ತಂಗಿ ಮಗಳನ್ನೇ. ನಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ ಅಂತ, ನಾನು ಎತ್ತಾಡ್ಸಿದ ಮಗು ನಾನು ಹೆಂಗೆ ಮಾಡ್ಕೊಂಡ್ಲಿ ಅಂತ.
ಅವಾಗ ಮಾಡ್ದವಾಗ ನಮ್ಮ ಅಪ್ಪನಿಗೆ ಇಷ್ಟ ಇಲ್ದಿರ ಮದುವೆ ಮಾಡಿಬಿಟ್ಟು ಅಂದ್ಬಿಟ್ಟು ಪಶ್ಚಾತ್ತಾಪ ಪಡೋರು. ನನ್ನೊಂದು ಮಾತು ಕೇಳ್ರಪ್ಪ, ನನ್ನ ಮಾತು ಬೆಲೆ ಆಯ್ತಾ ನಿನ್ನ ಹತ್ರ, ನಿಮ್ಮ ಅಪ್ಪನ ಅಂತೂ ಕೊಡಿಲ್ಲ ಅವನು. ನೋಡಪ್ಪ ಸಂಸಾರಿ ಮನೆಗೆ ಮಾಡು ಅಷ್ಟೇ, ನಾನು ಕಲರು ಬಣ್ಣ ಅವೆಲ್ಲ ನನಗಿಲ್ಲ ಅಂತಂದು. ಅಪ್ಪ ಒಂದು ನಿಮಿಷ ಇಲ್ಲೇ ಅಷ್ಟು ಓಡಾಡ್ಸಪ್ಪ, ಇಲ್ಲೇನು ಮಾಡ. ಆವಾಗ ಹೇಳ್ದವಾಗ ಅಣ್ಣ ಹೆಣ್ಣು ನೋಡ್ತೀರಿ ಅಂತ ಅವತ್ತೇ ಹೇಳಿದ್ದು, ಹೋಗಿದ್ದು ಅವತ್ತೇ. ಅಣ್ಣ ಹೋಗಿದ ತಕ್ಷಣ ನಿನಗೆ ಯಾವ ಹೆಣ್ಣು ನೋಡಿದ್ರೆ ಅದಕ್ಕೇನೇನು ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ರಿ. ನನ್ನ ಲೈಫಲ್ಲಿ ನಡೆದಿರೋದು ಹೊರ್ತೂರು ಸಂತೋಷ ಮದುವೆ ಅಲ್ಲ ಅದು, ಆ್ಯಕ್ಚುಲಿ ದೊಂಬರಾಟ ಅಂತ ನಾನು ಹೇಳ್ತೀನಿ. ಆ ದೊಂಬರಾಟನೇ ಅಲ್ಲ ಅದು. ಒಂದು ಸಂಬಂಧಕ್ಕೆ ಬೆಲೆ ಇಲ್ಲ, ಅದ್ರ ನಾವು ನನ್ನ ಹೆಸರಿಕೊಂಡು ಇನ್ನೆಲ್ಲಾದರೂ ಅದಕ್ಕೂ ಕೊಡ್ತೀನಿ, ಯಾಕೆ ಮಾತಾಡಕೂಡ್ದು ಅನ್ನೋದಕ್ಕೂ. ಅಲ್ಲಿ ಮಾಡಿಬಿಟ್ರು. ಮಾಡಿಬಿಟ್ಟು ಆದಮೇಲೆ ಕೆಲವೊಂದು ವಿಚಾರಗಳು ಬಂತು. ಅದು ಹೆಂಗೆ ಅಂತಂದರೆ, ನಾವು ಇದನ್ನ ಆಪಲ್ ಅಂತಿಕೊಂಡ್ರೆ ಅದು ಬಾಂಬು ಅಂತ ಗೊತ್ತಾದಾಗ ಹೆಂಗಿರ್ತದೆ. ಆಪಲ್ ತಿನ್ಬೇಕಪ್ಪ ನಾವು, ಇದು ಮ್ಯಾಂಗೋ ತಿನ್ಬೇಕು ಅಂತಿಕೊಂಡು ಇದೇ ಬಾಂಬುಗಳು ಅಂತ ಅಂದವಾಗ ಹೆಂಗಿರುತ್ತೆ ನಿಮ್ಮ ಮನಸ್ಸು. ಅಣ್ಣ ಅವಾಗೂ ನಾನು ಅದಕ್ಕೆ ಕಿವಿ ಕೊಡಲಿ, ಬಾಂಬ್ ತಾನೆ ಎತ್ಬಿಸಾಕು, ನಮ್ಗೆ ಬೇಕಾಗಿರೋದು ಜೀವನ ಅಂತ ನಾನು ಇದ್ದೆ. ಆಯಿತಾ, ಕುಡಿಯೋದಂತೆ ಇನ್ನೊಂದಂತೆ ಮತ್ತು ಬಾರ್ಗಳು ಯಾಕಣ್ಣ ಇಕ್ಕಬೇಕು? ಸಿಂಪಲ್ ನಾನು ಹೇಳೋದು, ಕುಡುಕರಿಂದ ದೇಶ ಹಾಳಾಗಿಲ್ಲ, ಕುಡುಕರಿಂದ ರೋಗಗಳು ಬಂದು ಸತ್ತವ್ರ. ಕೊರೋನಾ ಟೈಮಲ್ಲಿ ಇವತ್ತು ರಾಮಯ್ಯನ ಅವನೇ ನೀರು ಹಾಕು ಅಂದರೆ ನೆಗಡಿ ಬರ್ತದೆ ಅಂತ ಇವತ್ತು ನಮ್ಮ ರಾಮಯ್ಯ. ಇವತ್ತು ಇಲ್ಲಿ 2-3 ಬಾರಾಗ ನಂದು ಅಕೌಂಟಿಗೆ ಹೋಗಿ ಕೇಳ್ಕೊಳ್ರಿ. ನಾನು ಇವ್ರ ಥರ ಇಲ್ಲ, ನಾನು ಕುಡಿತೀನಿ ಅಂತಲ್ಲ ಅಣ್ಣ. ನಮ್ಮ ಸ್ನೇಹಿತರು ಏನು ಬರ್ತಾರೆ ಅಣ್ಣ, ನಿಮ್ಮನ್ನು ಕೇಳಿದ್ದೀನಿ ತಾನೆ ಅಣ್ಣ ಏನಾಗ್ತೀರಾ ಅಂತ. ಎಲ್ಲನೋ ಒಂದು ಫಂಕ್ಷನ್ ಮಾಡ್ರೆ ಬಾಟ್ಲುಗಳು ತುಂಬಿಸ್ಕೊಂಡು ನಾನು ಎತ್ಕೊಂಡು ಹೋಗೋದು. ಹಾಕಿರೋದನ್ನ ಎತ್ತಲಾಡೋದು ದೊಡ್ಡ ಸ್ಥಾನನೇ ಅಲ್ಲ ಅದು. ಅದು ಹಾಕದಿರೇ ಇರೋದ ಮೇಲೆ ಅಂದರೆ ಈ ತಿರ್ಬೋಕಿಗಳು ಮಾಡಿರೋ ತಿರ್ಬೋಕಿ ಕೆಲಸಕ್ಕೆ ನಾನು ಹೇಳ್ತಾ ಇರೋದು. ಅಣ್ಣ ಒಂದು ಫುಲ್ ಬಾಟ್ಲ್ ರೆಡ್ ಲೇಬಲ್ ಎತ್ಕೊಂಡ್ಬಿಟ್ರೆ ಎಷ್ಟಣ್ಣ? ಅರ್ಥ ಮಾಡ್ರಿ. ಓಟಿ ಚಾಯ್ಸ್ ನೀನು ಮಾಲ್ಗಳು ಕೊಟ್ಕೊಂಡು ನೀನು ಸುಟ್ ಕೇಸಾಗಿ ಮುಚ್ಚಿಕೊಂಡು ಹೋಗಿ ಕುಡ್ದಿರೋದು ನನಗೆ ಗೊತ್ತಿಲ್ಲ ಅನ್ಬೇಡ. ನಮ್ಕ ಸ್ವಾಮಿ ಅಂತ ಕೈ ಎತ್ತು ಮೊಕ್ಕೋರು ಸೆರ್ಗೆ ಹೇಳ್ದಿಲ್ಲ. ಹೇಳ್ಬೇಕಂದ್ರೆ ಚೆನ್ನಾಯ್ತು, ನಿನ್ನ ಮಕ್ಕಳ ಮುಂದೆ ಅವಮಾನಗಳಾಗೋಗ್ತೀರಿ ಇಬ್ಬರು ಡ್ಯಾಶ್ ಆ್ಯಂಡ್ ಡ್ಯಾಶ್ಗಳು. ನೀನು ನನ್ನ ವಿಚಾರಕ್ಕೆ ಬಂದಿರೋದ್ರಕ. ಆಮೇಲೆ ನಮ್ಮ ಮನೆಗೆ ಕೆಲಸ ಮಾಡೋ ರಾಮಚಂದ್ರಪ್ಪನಿಗೆ 4 ಎಕರೆ ಜಮೀನು ಐತಣ್ಣ ಕೋಲಾರಾಗ. ನಮ್ಮ ಮನೆ ಆಳ್ಕ ಇಲ್ಲಿ ಹೇಳೋ ಸಂದರ್ಭ ಅಂದರೆ ಆಡಭಾಷೆನಾಗ ನಾನು ಮಾತಾಡ್ತಾ ಇರೋದು. ಅದ್ರೂ ಏನೋ ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ, ನಾವು ಆಳ್ಕ ಅಂತ ಅನ್ನೋದು. ಕರೆಕ್ಟ್ ಅಣ್ಣ? ಬಟ್ ಗೌರವ ಏನು ಕೊಡ್ತೀನಿ. ಇವತ್ಕ ನಾನು ಲೇ ಅಂತ ಮಾತಾಡಿರಲಿಲ್ಲ ಅವ್ರನ್ನ. ಅವರು ಅಣ್ಣ ಹೋಗಿ ಕೇಳ್ಕೊಳ್ರಿ ಬೇಕಾಗಿದೆ. ಈ ಇದಾದಾಗ ಬಂದವ್ರು ಕೇಳ್ಕೊಟ್ಟವ್ರಂತೆ 50,000 ಕೊಡ್ತೀವಿ. ನಡಿ ಫಸ್ಟು ಹಂಗಿರೋದವ್ರು. ಇಲ್ಲೇನು ಹೇಳಕ್ಕೆ ಬಂದೆ ಅಂದರೆ 4 ಎಕರೆ ಜಮೀನು ನಮ್ಮ ಆಳ್ಕೈತೆ. ನೀನು ಕಟ್ಕೊಂಬಂದು ನಿನ್ನ ಕೈಗೆ ನೀರು ಹಾಕೋ, ಅದು ಡ್ಯಾಶ್ ಆ್ಯಂಡ್ ಡ್ಯಾಶ್ಗೆ ಹೇಳ್ತೀನಿ. ನನ್ನ ವಿಚಾರ ಅದೇ. ಈ ಮಗು ಹಿಂಗೆಲ್ಲ ಹೋಗಿ ಕೆಲವೊಬ್ರು ಮಾತಾಡ್ತಾರೆ. ಅಲ್ಲಿ ಎಷ್ಟು ದಿನ ಇಕ್ಕಿದ್ರೇನು ಅಲ್ಲಿಗೆ ಹೋಗ್ಲೇಬೇಕಲ್ಲ. ಅದೇ ಎಗರ್ಸ್ ಒದಿತೀನಿ ಬಂದರೆ ಅಂತೆ. ನೀನು ಸೊಕ್ಕೆ ಎಷ್ಟು, ನಿನ್ನ ಅಹಂಕಾರ ಎಷ್ಟು, ನಿನ್ನ ದುರಹಂಕಾರ ಎಷ್ಟು ಬಂದ್ಬಿಡ್ತು ನಿನ್ನ ಕಾಲಕ ಅಂತ್ಯ. ಬರ್ತಾ ಇಲ್ಲ ಮೇಡಮ್? ನಿನ್ನ ಆತ್ಮ, ನಿನ್ನ ಮಗಳೇ, ನಿನ್ನ ಕೋಟಿಗಳು, ನಿನ್ನ ಜಮೀನು, ಒಂದು ಸುಖ ನಿನ್ನ ಕೊಡೋಕ್ಕೆ ಆಗಲ್ಲ. ಅದ್ರ ಕದ್ದೇ ಹೋಗ್ಬೇಕು, ಅದ್ರ ಪಟ್ಟನೇ ಕಟ್ಕೊಬೇಕು. ಅರ್ಥ ಆಯ್ತಾ ಮೇಡಮ್? ಇದೆಲ್ಲರಿಗೂ ಅರ್ಥ ಆಗಿರ್ತದೆ. ಬೇಡ ದುರಹಂಕಾರ ದುರ್ಬುದ್ಧಿ ಯಾವಾಗ ಬರೋದು? ತಲೆ ಕೆಕ್ಕದಾಗೆ ಬರೋದು. ಕಾಲಾಗೆ ಹಾಕ್ಬೇಕು ಚಪ್ಪಲಿನ, ತಲೆ ಕೆತ್ಕೊಂಡ ಓದೆ ಅಂತ ಅರ್ಥ. ಒಂದು ಬಾತ್ರೂಮ್ ಕಟ್ಕೊಳಕ್ಕೆ ನೀನು ಸ್ವಂತಕ್ಕೆ ಇಲ್ಲ ಅಂತ ಅಂದಮೇಲೆ ಕೋಟಿಗಳ ಜಮೀನುಗಳು ಎಗರುವಾದಿಯೋದು ಮಾತಾಡ್ತೀಯ ನೀನು. ಸೋಕಾಲ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಇವತ್ತು ಹೇಳ್ತೀನಿ, ಜನಗಳಿಗೂ ಎಲ್ರಿಗೂ ಗೊತ್ತು ಈ ಡ್ಯಾಶ್ಗಳ ಬುದ್ಧಿಗಳು ಏನು ಅಂತ. ಮೇಡಮ್ ನಮ್ಮ ಮನೆಗೆ ಕೈ ತೊಳ್ದಿರಿಲ್ಲ. ಹೆಣ್ಣು ಡ್ಯಾಶ್ ಅವರು ಡ್ಯಾಶ್ ಆ್ಯಂಡ್ ಡ್ಯಾಶ್ ಹೆಣ್ಣು ಡ್ಯಾಶ್. ಅದು ಯಾಕಂದ್ರೆ ಹೆಣ್ಣು ಗಂಡು ಅಂತ ಹೇಳ್ಬೇಕಲ್ಲ, ಅದಾದರೂ ಬಳಸ್ತಾ ಇದ್ದೀನಿ. ನಾನು ದೇವರನ್ನೇ ಇಷ್ಟ ಇಲ್ಲ ಇದು. ಯಾಕಂದ್ರೆ ಈ 15 ದಿನದಿಂದ ಏನು ಈ ಕೆಲವರೆಲ್ಲ ನೋವು ತಿನ್ಕೊಂಡೋಗಿ ನಾನು ಇಷ್ಟು ಇವಾಗ ಅದೇನಕ್ಕೆ ಮೇಡಮ್ ನನಗೆ ಅವಶ್ಯಕತೆ ಏನೈತೆ? ನನ್ನ ಮನೆ ಒಳಗೆ ಅದ್ರ ಜಾಗ ಏನೈತೆ ಅಲ್ಲೇ? ಯಾಕೆ ಅದಕ್ಕೆ ಜಾಗ ಇಲ್ಲ ಅಂತ ಹೇಳ್ತೀನಿ ಕೇಳ್ರಿ. 3 ತಿಂಗಳಿಗೆ ನೀನು ಹೋದಾಗ ಪ್ಯಾಕೇಜ್ ಕಟ್ಟಿದ್ದೆ ಅಣ್ಣ ನಾನು, ಕೊಲಂಬಿಯಾ ಏಷ್ಯಾ ಅನ್ನೋದು. ಅದನ್ನು ಹೇಳ್ತೀನಿ, ಅವ್ರು ಬೇಕಾಗಿದ್ದು ಕಂಪ್ಲೇಂಟ್ ಕೊಡ್ತೀನಿ. ಅವ್ರ ಮೇಲೆ ಕೊಡೋ ಕಂಪ್ಲೇಂಟ್ ನನ್ನ ಕೈತೆ ಅಧಿಕಾರ. ಸೋ ಕಾಲ್ಡು ನಾವೊಂದು ಗಂಡ ಹೆಂಡತಿ ಹೋಗಿ ಸೈನ್ ಮಾಡಿ ಎಲ್ಲ ಕೊಟ್ಟಾದ್ಮೇಲೆ ಅವರು ಆ್ಯಪ್ ಇತ್ತು ಅದರಲ್ಲಿ. ಅದನ್ನು ನಾನು ಹೇಳ್ತೀನಿ, ನಾನು ನೀವೇ ನಿರ್ಧಾರ ಮಾಡಿರಿ. ಇದಕ್ಕೆ ನೀಟಾಗಿ ಹಾಕಿ, ಬೇಕಾದ್ರೆ ಕಟ್ ಮಾಡಿ ಹಾಕ್ರಿ. ಯಾಕಂದರೆ ಇಂಪಾರ್ಟೆಂಟ್ಗಳಿರೋದಿಲ್ಲೇ. ಅಣ್ಣ ಇದು ಹುಷಾರ ಕೇಳ್ಕೊಳ್ರಿ, ಇದು ಒಂದು ಮಾತು ಮಿಸ್ ಆಗಬಾರ್ದು. ಪ್ಯಾಕೇಜ್ ಇರ್ತೈತೆ, ಅದನ್ನ ಫೋನ್ಗೆ ಹಾಕ್ಬೇಕು. ಅದೇನೋ ಲಿಂಕ್ಗಳಿರ್ತದೆ, ಅದೇನೋ ನನಗೆ ಬರಲ್ಲ ಅವೆಲ್ಲ. ನಾನು ಫೋನ್ ಎತ್ಕೊಂಡೋಗಿ ಈ ಡ್ಯಾಶ್ ಕೈಯಲ್ಲಿ ಕೊಟ್ಟವಾಗ ಡೌನ್ಲೋಡ್ ಮಾಡ್ತಾರೆ ನನ್ನ ಫೋನಲ್ಲಿ.
2 ಚೆಕಪ್ಗೆ ಇದರಲ್ಲೇ ಹೋಗ್ತೀರಿ, 3ನೇ ಚೆಕಪ್ಗೂ ಅಂದ್ರಲ್ಲೇ ಹೋಗ್ತೀರಿ. ಅಂದರೆ ಇಲ್ಲಿ OTP ಹೇಳಿದ್ರೆ ಅದನ್ನೇ ಇನ್ನೊಂದು ಫೋನ್ಗೆ ಆಗ್ಬೋದಂತೆ, ನನಗೆ ಗೊತ್ತಿಲ್ಲ. ಇದ್ರನ್ನ ಈ ಡ್ಯಾಶ್ ಇನ್ನೊಂದು ಡ್ಯಾಶ್ಗಳವೆಲ್ಲ ಅಲ್ಲಿ ಕಿತ್ತೋಗಿರೋವು ಇರ್ತಾವಲ್ಲ, ಇವೆಲ್ಲ ಕಿತ್ತೋಗಿರೋವೆ ಈ ಬಾಳ್ಗಳು ಬಾಳೋದು ಅಲ್ವಾ. ಈ OTP ಹೇಳ್ಬೇಕು, ಯಾಕಂದ್ರೆ ಇವಾಗ ಅಲ್ಲಿ ಕೋತಿರಲ್ಲ, ಅಲ್ಲಿ ಶಿಫ್ಟ್ ಆಗ್ಬಿಟ್ಮೇಲೆ ಅದ್ರ ತಾನೇ ನಿನ್ನೆ ಕರೆಯೋಕ್ಕಾದ್ರೆ ಅಷ್ಟೇ ತಾನೆ. ಹಾಕು ಏನ ಹಾಕು. ಅಲ್ಲಿಗೆ ಏನು ಮಾಡವ್ರು ಹೇಳ್ರಿ, ಅಲ್ಕ ನಾನು ಇಲ್ಲ ಫಾರಿನ್ಗೆ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಹೇಳಿರೋದು. ಅಂದರೆ ಸಣ್ಣ ಹಾಸ್ಪಿಟ್ಲ್ಗಳಾಗ ಹಂಗೆ ನಂಬಲ್ಲ, ಏಯ್ ಯಾಕಡೆ ಫೋನ ಕೊಡಲ್ಲೇ ಅಂತಾರೆ. ಇಲ್ಲಿ ಏನಂತಂದ್ರೆ ಮನುಷ್ಯನೇ ಯಾರಂತ ಗೊತ್ತು, ನಿನ್ಗೇನು ಅಪ್ಲಿಕೇಶನ್ ಬಂತ ಓಕೆ ಅಂತ ಬಂದರೆ ದುಡ್ಡು ಹೋಗೋದು ಹೋಯ್ತು, ಗೋಯಿಂದ ಬರೋದು ಬಂದ್ಬಿಟ್ಬಿಡ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಹಿಂದಿನ ಕಾಲದಲ್ಲಿ ಹೆರಿಗೆ ಅಂತ ಮಾಡಿದವಾಗ ಸತ್ತಿರೋದು ಕಡಿಮೆ, ದುಡ್ಡು ಖರ್ಚು ಕಡಿಮೆ, ಪ್ರೀತಿ ಬಾಂಧವ್ಯ ಜಾಸ್ತಿ. ಫೋನ್ಗಳು ಇಲ್ದ ಕಾಲದಾಗ ಸ್ನೇಹಕ್ಕೆ ಸಂಬಂಧಕ್ಕೆ ಬೆಲೆ ಜಾಸ್ತಿ. ಯಾವಾಗ ಇದು ಬಂತೋ ಎಲ್ಲ ಕೇಳ, ನೀವು ಅವಾಗಿಂದ ಬಂದು ಯಾವಾಗ ನಾನು ಫೋನ್ ಎತ್ತು ಮಾತಾಡಿರೋದು ನೋಡ್ರಿ ನೀವು. ಸುಮ್ಮನೆ ನಾನು ಇದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಬ್ಯಾಂಕ್ ಕೊಟ್ಬಿಟ್ಟಿದ್ದೀನಿ. ಇವಾಗೂ ಏನನ್ನ ಬಂದಪ್ಪ ಯಾರು ನೋಡಂತ ಕೊಡೋದು ನಾನು. ಆ ಕೊಟ್ಟವಾಗ ಈ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಯಾರೋ ಏನೋ ಇದಕ್ಕೆ ಅಣ್ಣ ಇಲ್ಲೇ ಅವರೇ ಬಂದರೆ ಅಂದರೆ ನಾನು ಇನ್ನೊಂದು 2 ಅವರ್ ಇಲ್ಲೇ ಇರಬೇಕು ಅವಾಗ. ಅದಕ್ಕೆ ಅವ್ರ ಕೈಗೂ ಕೊಡೋಲ್ಲ, ಅಪ್ಪ ರಿಂಗಾದ್ರೆ ಇಲ್ಲೇ ಆಗೋ ಅಂದ್ಬಿಟ್ಟು ಇಲ್ಲೇ ಮಾಡಿಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ಬದುಕಿರೋದು, ನಾನು ಹೇಳ್ತಾ ಇರೋದು ಇದು ಎಲ್ಲರಿಗೂ ಹೇಳಿದೆ, ಇದ್ರವರೆಗೂ ಹೇಳಿದೆ. ಡಿಲಿವರಿ ಆಗೈತೆ, ಆ ಡಿಲಿವರಿ ಆಗಿದ್ದ ಸಮಯದಲ್ಲಿ ಸತ್ಯಾಸತ್ಯತೆಗಳು ಯಾರು ಮುಚ್ಚಿಕ್ಕಾಗಲ್ಲ. ಗಂಡು ಮಗು ಅಂದ್ಬಿಟ್ಟು ಸ್ವೀಟ್ಗಳ ಫಸ್ಟೇ ಹಂಚ್ಕೊಂಡ್ಬಂದವ್ರು 15 ದಿನಕ್ಕೆ ಮುಂಚೆ ಅವ್ರ ಆಳುಗಳ್ಕ ಇವ್ರಿಗೆ ಬೇಕಾದವ್ರಿಗೆ ಎಲ್ಲಾದರೂ ಇದು ಕೇಳಿದಿನ. ಭಗವಂತನಿಲ್ಲ, ಹೊಟ್ಟೆನಾಗಿರೋದು ನಿಮಿಷಕ್ಕೆ ಅದು ಏನು ಬೇಕೋ ಮಾಡೋದಿಲ್ಲ ಭಗವಂತನ. ನನಕ ಇದು ಯಾವಾಗ 3 ತಿಂಗಳಿಗೆ ಹೋಗಾದ್ಮೇಲೆ ಒಂದು ಅಪ್ಡೇಟ್ ಬರಲಿಲ್ಲ. ದೇವ್ರ ಹತ್ರ ಒಂದೇ ನಾನು ಕೇಳಿದ್ದು, ಭಗವಂತ ಅಪ್ಪಿತಪ್ಪಿ ಗಂಡು ಮಗು ಮಾತ್ರ ಕೊಡಬೇಡ, ನಾನು ಹೋಗೇಬೇಕಾಗ್ತದೆ. ಮೀಡಿಯಾದವ್ರು ನೀವು ನಾನು ಕೆಟ್ಟದನ್ನ ತಿಳ್ಕೊಂಡೆ ಒಳ್ಳೆದನ್ನ ತಿಳ್ಕೊಂಡೆ ಯಾಕೆ ಮಾತು ಹೇಳಿದೆ ಅಂತ ಅಂದ್ಬಿಟ್ಟು, ಎಂಥವರು ನಾವು ಹಳ್ಳಿ ಜನ ನಮ್ಗಿರೋದು ಒಂದೇ ವಂಶವೃಕ್ಷ ಅಂತೀರಿ ನಾವು ಹೋದ್ಮೇಲೆ. ಯಾಕಂದ್ರೆ ನನಗೆ ಹೆಣ್ಣು ಮಗು ಹುಟ್ಟು ನಾ ಎತ್ಕಟ್ಟಕ್ಕಾಗಲ್ಲ, ಗಂಡು ಮಗು ಹುಟ್ರೆ ನಾವು ಕಾಲು ಬೀಳೇಬೇಕು. ಇದು ವಾಸ್ತವನ. ಇವೇನಂತೀರಿ, ನಾನು ಅದು ಉದ್ದೇಶ ಬಿಟ್ಟರೆ ಬೇರೆ ಹೆಣ್ಣು ಕಮ್ಮಿ ಗಂಜ. ಯಾಕಂದ್ರೆ ಹೆಣ್ಣಕ್ಕೆ ಎಷ್ಟು ಮರ್ಯಾದೆ ಕೊಟ್ಟಿದ್ದೀನಿ ಅನ್ನೋದು ಹೇಳ್ತೀನಿ ಕೇಳ್ರಿ. ನಮ್ಮ ತಾಯಿನ ಬಿಟ್ಬಿಟ್ಟು ಬಂದ್ಬಿಟ್ರೆ ನಾನು ಹಿಂಗೆ ಇಕ್ಕೊಂತಾರಂತ, ಅದು ಹಿಂಗೆ ಈ ಆ್ಯಕ್ಷನ್ಗಳು ಮಾಡಿ ತೋರಿಸಿರೋದು. ಹಿಂಗೆ ಇಕ್ಕೊಂತೀರಣ್ಣ, ಈ ಅಪ್ಪನ ಅವಾಗ ಚೆನ್ನಾಗಿದೆ ವಯಸ್ಸಾಗಿ, ಇವಾಗ ಈ ಅಪ್ಪನೇ ನಮ್ಮ ಮನೆಗೆಲ್ಲ ಎಡ್ಡು, ಈ ಅಪ್ಪನ ಹೇಳ್ದಂಗೆ ಈ ಅಪ್ಪನ ಮಾತಿಗೆ ನಾನು ಬಿಟ್ಟಿದ್ದು. 3 ತಿಂಗಳಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತಂದಾಗ ನಾನು ನಮ್ಮ ತಾಯಿ ಹೋಗಿ ಈತನಿಗೆ ಒಪ್ಪಿಸಿದ್ರಿ. ಅದನ್ನ ಮಾತು ಇಲ್ದಿದ್ದಿ ನಾವು ಬೇರೆನೇ ಇದ್ರು ಆ ಅಪ್ಪನ ಮಾತು. ಏಯ್ ಬುದ್ಧಿ ಐತೆ ನಿಮ್ಕ, ಇನ್ನ ನಿಮ್ಕ ಬಂಡೆ ತೂಕ ಕಡಿಮೆ ಆಗ್ತಿದೆ, ಕಳಿಸ್ರಿ ಅವರೇ ನೋಡ್ಕೊಳ್ಳಿ ಬಿಡು ಅಂತ ಆಮೇಲೆ ಈ ಗಂಡ ಹೆಂಡತಿ ಸಂಬಂಧ ನೀವು ಒಂಟಿಯಾಗಿ ಮಲಗಿದಾಗೆ ನಿಮ್ಗೆ ಗೊತ್ತಾಗೋದು. 3 ತಿಂಗಳು ಕರ್ಕೊಂಡೋಗಿ 1 ವಾರಕ್ಕೆ ನನಗೆ ಇರೋಕ್ಕಾಗಿಲ್ಲ. ಬಾಂಡಿಂಗು ಇದು ನಿಮ್ಗೆ ಗೊತ್ತಾಗಿರ್ತೈತಿ ಇವೆಲ್ಲ. ನಾನು ನಮ್ಮ ತಾಯಿ ಹೇಳಲ್ಲ, ಯಾರು ಹೇಳಲ್ಲ, ಕಾರ್ ಎತ್ಕೊಂಡು ಇದೇ ಕಾರ್ ಸೀದಾ ಹೋಗ್ತೀನಿ ಅವ್ರ ಮನೆಗೆ. ಆ ಹೋದಾಗ ಏನು ನಡೀತಲ್ಲ ಅದು ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಅದನ್ನ ನಾನು ತಿರ್ಗಿ ಹೇಳಲ್ಲ. ಏಯ್ ತೆಗಿಯೋ ಗೇಟು, ಇದು ಲಾಸ್ಟ್ ಪಾಯಿಂಟ್ ಅಲ್ಲದ್ದು ಹೇಳೋದು. ತೆಗಿಯೋ ಗೇಟು ಹೋಗಪ್ಪ ಅಷ್ಟೊಂದು. ಏಯ್ ನಿನ್ನ ಮನೆಯಿಂದ ಕೋಳಿ ಮೇಸನಲ್ಲ ನಾನು, ಹೋಗೋ ಬರ ಅನ್ನಕ್ಕ. ನಾನು ಹೇಳೋದು ನನಗೆ ಹೋಗಿರೋದು ಒಬ್ಬನೇ, ಅವ್ರವ್ರು ಎಲ್ಲ ಅವರೇ. ಒಂದು ಮಾತು ಕೇಳೋದು, ಕೋಳಿ ಬಂಡ ಕೀಳಕ್ಕೆ ಇಬ್ಬರು ಬೇಕಣ್ಣ, ನೀರಾಗ ಅದ್ದಕ್ಕೆ ಒಬ್ಬನು ಬಂಡ ಕೀಳಕ್ಕೆ ಒಬ್ಬನು ಅಲ್ವಾ. ಕೋಳಿ ಅಲ್ಲ ಕುರಿ ಅಲ್ಲ ನಾನು. ಅಂಥ ಕುರಿಗಳನ್ನ ಎಷ್ಟೋ ಕಳೆದು ಬಿಟ್ಟಿದ್ದೀನಿ, ಎಷ್ಟೋ ಸಂಪಾದನೆ ಮಾಡಿದ್ದೀನಿ. ಕೆಚ್ಚು ಅನ್ನೋದು ಇಲ್ಲಿರ್ಬೇಕು. ಈ ಕೆಚ್ಚು ಈ ನಾಲ್ಕೆ ನಂಗೆ ನುಡಿತೈತೆ ಅಂದ್ರೆ ನಡೀತದೆ. ಅಲ್ಲೇ ಹೇಳ್ಬಿಟ್ಟು ಬಂದು ಅವಾಗ ಬಿಗ್ ಬಾಸು ಇಲ್ಲ, ಯಾವುದಿಲ್ಲ, ದೇವರನ್ನ ಇಲ್ಲನ. ಏಯ್ ನೀನು ಮಾಡಿರೋದು ನಿಮ್ಮ ಮನೆಯವ್ರು 4 ಜನ ಮುಂದೆ ಅವಮಾನ. ಒಂದು ದಿನ ನೀನು ಉತ್ತರ ಕೊಡೋ ದಿನ ಇಡೀ ಕರ್ನಾಟಕ ಜನ ನೋಡ್ಬೇಕಲ್ಲೇ. ನಾನು ಎಡಗಾಲ್ ಚಪ್ಪಲಿ ನೀನು ಮನೆ ಬಾಕಲ್ಗೆ ಬಂತಂದ್ರೆ ನಾನು ಸತ್ಯ ಅಂತ ಹೇಳ್ಕೊಂಡು ಬಂದು ಮನೆಗೆ ಬಂದು ದುಃಖ ಆಗೋಯ್ತು. ಈ ಡ್ಯಾಶು ಇಲ್ಲಿ ನಮ್ಮ ಮನೆಗೆ ಇಟ್ಟು ತಿನ್ಬಿಟ್ಟು ಹೋಗಿ ಡ್ಯಾಶು ಅಣ್ಣ ನನ್ನ ಮೇಲೆ 100 ಹೇಳವ್ರೆ, ನಾನು ಹೇಳಲ್ಲ. ಯಾಕಂತಂದರೆ ಒಂದು ಕ್ಯಾರೆಕ್ಟರ್ನ ನಮ್ಮ ಮನೆಗೆ ಇದ್ದಿದ್ದು ಇಲ್ಲ ಅಂತ ಹೇಳೋದೈತಲ್ಲ ತಪ್ಪದು. ನಾನು ಹೇಳ ಒಂದು ದಿನ ನಮ್ಗೆ ಎದುರು ಮಾತಾಡಿಲ್ಲ, ಒಪ್ಪಂಗೆ ನಾನು ಇಲ್ಲಿ ಮಾತಾಡಿಲ್ಲ. ನಮ್ಗೆ ಕರೆಕ್ಟಾಗಿ ಇದ್ದಿದ್ದ ಡ್ಯಾಶ್ನ ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ಗಳು, ಈ ಹೆಣ್ಣು ಡ್ಯಾಶು ಆ ಡ್ಯಾಶ್ ಆ್ಯಂಡ್ ಡ್ಯಾಶ್ನ ಕುತ್ಕೋ ಎದ್ದೋಳು. ಯಾಕಂದ್ರೆ ಅವರೆಲ್ಲ ಕುಂಡಡಿಕೆ ಬಾಳುಗಳು. ಕುಂಡಡಿಕೆ ಆಗೋದು ಯಾವಾಗ ಗೊತ್ತಾ, ತಪ್ಪು ಮಾಡಿ ಡೈರೆಕ್ಟಾಗಿ ಅವ್ರು ಸಿಕ್ಕೋದವಾಗ ಅವ್ರು ಸರೆಂಡರ್ ಆಗಿಬಿಡ್ಬೇಕು. ಆಟೋಮೆಟಿಕ್ಕಾಗಿ ಈಗ ಹೋಗ್ಬಿಡ್ತದೆ ಅಲ್ಕ. ನೀನು ಮಾಡಿದ್ಯಾ, ನೀನಾಗಿದ್ಯಾ, ಅದು ನಿನ್ನ ಜೀವನ, ನಿನ್ನ ಮನೆ ಇರಲ್ಲ. ನನ್ನ ಮನೆಗೆ ಬಂದು ನೀನು ಹಿಂಗೆ ಬದುಕು, ನೀನು ಹಿಂಗೆ ಇರೋ ನನಗೆ ಯಾರೋ ನೀನು ಕೊಟ್ಟಿದ್ಯಾ ತಗೊಂಡಿದ್ಯಾ ಅಷ್ಟ್ರಾಗಿದ್ದಿದ್ರೆ ನಿನ್ನ ಮರ್ಯಾದೆ ಇತ್ತು. ಇವತ್ತು ನಿನ್ನ ಹೆಸರಾಗಲಿ
ನೀನನ್ನು ಮಾಡೇ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ನೀನಾಗಲಿ ನಮ್ಮ ವಂಶದವ್ರ ಹೆಸರು ನಮ್ಮ ತಾಯಿನ ನನ್ನ ಫೋಟೋಗಳಿಕ್ಕಿ ಇದು ಡ್ರಗ್ಸ್ ಮಾಡಿಬಿಟ್ಟು ಬಂದು ತಾಳಿ ಕಡ್ದಲ್ಲ, ಅಯ್ಯೋ ಮನೆಯಾಳ ಅಯೋಗ್ಯ ಕೆರ್ದಲ್ಲಿ ಅಲ್ಲೇ ಹೊಡೆದು ಕಳ್ಸೋದು ಅಂಥವನ್ಗೆ ಯಾಕೆ ಕಟ್ಸಿದೆ? ಅರ್ಥ ಮಾಡಿ ಮೇಡಮ್. ಮೊನ್ನೆ ತಾಳಿ ಕಟ್ಟೋ ಟೈಮ್ಗೆ ಹೋಗ್ಬಿಟ್ರಿ, ಏನು ಕುಯ್ದು ಹಾಕಿದ್ರ ಕತ್ತರಿಸಾಕಿದ್ರ ಅಲ್ವಾ? ಮನೆ ನಮ್ಮ ಸಂಬಂಧಿಕರು ತೊಂದರೆ ಹಂಗೆ ಆಯಿತು. ಕ್ರಿಶ್ಚಿಯನ್ಸ್ ಮದುವೆ ಅಣ್ಣ, ಬಿರಿಯಾನಿ ಮಾಡಾಕ್ಬೇಕು ಪಾಪ ಬಡಿಸ್ತಂದಲ್ಮ ಅವರು ಎಷ್ಟು ಕಷ್ಟ ಬಿದ್ದು ಮಾಡಿರೋ. ಬಿರಿಯಾನಿ ತಿಂದವಳೆ, ರಿಸೆಪ್ಷನ್ ನಿಂತ್ಕೊಂಡವಳೆ, ಬೆಳಿಗ್ಗೆ ಅದೇನು ಉಂಗುರ ಮಾತದ ಎದ್ದು ಬಿಸಾಕ್ಬಿಟ್ಟು ಓಡ್ಬಿಟ್ಟವಳೆ. ಹಿಂಗಿರ್ತಾವೆ. ನಿನ್ನ ಹೊಟ್ಟೆನಾಗ ಬಾರ ಹಾಕೊಂಡು ನಮ್ಗೆ ಯಾಕೆ ಹೇಳ್ತೀಯಲೇ? ನೀನು ಮಾಡಿದ್ದೆಲ್ಲ ಚಾಲೆಂಜು, ಅಲ್ಲೆಲ್ಲೋ ಹೋಗಿ ದುಡ್ಡು ಕೊಟ್ಬಿಟ್ಟು ಕುತ್ಕೊಂಡಿದ್ದ ನೀನು ಅವತ್ತು. ನಾನಿಲ್ಲ, ನಾನು ಮನ್ಸಾಕ್ಷಿಗೆ ನಾನು ಕರೆಕ್ಟಾಗಿದ್ದೀನಿ. ಏನಕ್ಕ ಇದು ಎಷ್ಟೋ ಹೋಗ್ತೈತೆ. ಯಾಕಂತಂದರೆ ನಾನು ಬೆಳೆದಿದ್ದು ಇದರಿಂದನೇ, ಈ ಸೋಷಿಯಲ್ ಮೀಡಿಯಾಯಿಂದನೇ. ನಾನು ಯಾವತ್ತೂ ಮರೆಯಲ್ಲ ಅದನ್ನು. ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ನಿಮ್ಮ ದುರಾಸೆಗಳಕ, ನಿಮ್ಮ ಅನುಕೂಲಗಳಕ ಇನ್ನೊಬ್ಬರ ಜೀವನಗಳನ್ನ ಬಲಿ ಮಾಡಬೇಡ್ರಿ. ಮೊನ್ನೆ ಒಂದು ಪ್ರಶ್ನೆ, ತನೀಶನ್ ಹೋಗಿ ನನ್ನ ಜೀವನ ಕೇಳೋ ಅಂತದ್ದೆ. ತನೀಶದ್ ಬಂದು ನನ್ನ ಕೇಳ್ತೀರಾ? ಇಲ್ಲ, ನಾನು ಎಲ್ಲಾದ್ರೂ ಹೇಳಿದ್ದೀನಿ ಅವ್ರ ಬಗ್ಗೆ. ತನೀಶಾ ಬಗ್ಗೆ ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ, ಫಿಲಮ್ ಮಾಡ್ತಾವಳೆ, ಇಷ್ಟೇ ಹೇಳಬೇಕು. ನಂದು ನಾನು ಮನೆಗೆ ಥರ ಕೋಳಿನ ಎಷ್ಟು ಹುಡುಕಿರ್ಬೋದು ನಾನು ಅರ್ಥ ಮಾಡಿ. ಖಾಲಿ ಕೋಳಿ. ನನ್ನ ಲೈಫಾಗ ನಾನು ಮಾಡಿದ ತಪ್ಪೇನು ಗೊತ್ತಾ? ಹಿರೀಕರು ತಲೆ ಕೊಡೋದು. ಅಂದರೆ ಇದರಲ್ಲಿ ನಿಮ್ಗೆ ನಾನೇನು ಹೇಳ್ತೀನಿ ಗೊತ್ತಾ? ನಿಮ್ಮ ಜೀವನಗಳು ನೀವು ಆಯ್ಕೆ ಮಾಡ್ಕೊಳ್ರಿ. ಮದುವೆ ಆಗಬಾರ್ದು, ದೇವರನ್ನೇ ಆಗಬೇಡ್ರಿ. ನಿಮ್ಗೆ ಹಂಗೆ ಖುಷಿಗಿರ್ರಿ, ಏನು ತಪ್ಪಿಲ್ಲ. ದೇವರನ್ನೇ ಅಣ್ಣ, ಇದು ಸಹಜ. ಇದು ಯಾಕೆ ಗೊತ್ತಾ? 4 ನಾಯಿಕ ಊಟ ಹಾಕಿದ್ರೆ ನಮ್ಮನ್ನು ನೆಂಡ್ರಿ ಮಾಡ್ತವೆ. ಈ ಮಿಂಡ್ರಿಗಳ್ಕ 4 ವರ್ಷ ಊಟ ಹಾಕಿದ್ರು ನಮ್ಗೆ ಇಕ್ಕಿಬಿಟ್ಟೆ ಹೋಗೋದು. ತಿಂದು ಮನೆ ಕನ್ನ ಹೊಡೆಯೋ ನನ್ನ ಮಕ್ಳು ಇವರು. ಆ ಮಕ್ಕಳಿಗೆ ನಾನು ಹೇಳ್ತೀನಿ, ನಾನು ನಿಮ್ಮ ಭವಿಷ್ಯಗಳನ್ನ ಹಾಳು ಮಾಡ್ಬೇಕಂತ ನನಗೆ ಕನಸಾಗೂ ಇಲ್ಲ. ನಾನು ಇವಾಗೂ ತಿಳ್ಕೊಂತೀನಿ ನೀವು ಚೆನ್ನಾಗಿರ್ರಿ ಅಂತ. ಯಾಕಂದ್ರೆ ನಿಮ್ಗೆ ನಾವು ಕೆಟ್ಟವ್ರು ಅಂತ ಹೇಳ್ದವಾಗ ಕೆಟ್ಟವ್ರು ಅಂದ್ರೆ ನಾವು ಕೆಟ್ಟವ್ರೆ. ಯಾರು ಸರ್ ಅದು? ಮಕ್ಳು ಅಂತಿದ್ದೀರಾ? ಮಕ್ಕಳು ಅಂತಂದ್ರೆ ಮೇಡಮ್, ಇವಾಗ ಒಂದು ನಾಯಿ 5 ಮರಿ ಇದಿರ್ತದೆ. ಒಂದು ಈ ಕೆಲಸ ಮಾಡಿದ್ವಿ 4ಕ್ಕೆ ಏನು ಬರ್ತದೆ ಪಟ್ಟ. ಅದಕ್ಕಿಂತ ಮುಂಚೆ ನಾಯಿಯೇ ಓಡೋಗ್ಬಿಟ್ಟೈತೆ, ತಗೊಂಬಂದು ಬೆಲ್ಟಾಗಿ ಕಟ್ಟಾಕೊಂಡಿರೋದು. ಇದು ಅರ್ಥಗಳು ಚೆನ್ನಾಗಿ ಬರ್ತವೆ ಹೇಳಕ್ ಹೋದ್ರೆ. ನಾನು ಹೊಲ್ಸ್ ಮಾತುಗಳು ಮಾಡಿರೋದ್ರನ್ನ ಹೇಳಕ್ಕೆ ನಿಮ್ಮಂಗೆ ಉಡ್ಸ್ಕೊಂಡಂತೂ ಹೇಳಲ್ಲ. ನಾನು ಯಾವ ರೈತನಂದಲ್ಲ, ಇವತ್ತು ಬೆಳೆದಿರೋ ಮಾವಿನಕಾಯಿ ಮಾರ್ಬಿಡು, ಇಷ್ಟು ಬರ್ತದೆ ದುಡ್ಡು ಅಂದರು. ಬೇಡ, ನನಗೆ ಫಸ್ಟ್ ಬೆಳೆ ದಾನ ಮಾಡಬೇಕು. ಮೊನ್ನೆ ಏನು ಅನ್ಕೊಂಡೆ, ಎಲ್ಲಕ್ಕೂ ಕರ್ದು ಕೊಟ್ಬಿಡ. ನೀವು ಅನುಕೂಲ ಬರ್ತೀರ, ಇವ್ರ ಅನುಕೂಲ ಎಲ್ಲ ಬರಲ್ಲ. ಅವ್ರೇನು ಬೈಕೊಂಡಂತ ನಮ್ಮನ್ನ. ಯಾವುದು ಬೇಡ, ಸಿದ್ಧಗಂಗಾ ಮಠಕ್ಕೆ, ಸಿದ್ಧಾರೂಢರ ಮಠಕ್ಕೆ ತಿನ್ಲಿ ಪುಣ್ಯಾತ್ಮರು. ಯಾರು ಅರ್ಸ್ತಾರಣ್ಣ ನಮ್ಕ? ಯಾರು ಕೆಟ್ಟದ್ ಮಾಡಲ್ಲ, ಅರ್ಸ್ತಾರೆ ಅಲ್ವಾ? ಸರ್, 1-2 ಕ್ವಶನ್. ಅದು ಮಗು ಅಂತ ಹೇಳಿದ್ರೆ ಅದು ಡ್ರಾಪ್ ಆಯ್ತು. ನಿಮ್ಮ ದಾಂಪತ್ಯ ಮತ್ತೆ ಮಗು ಅದು ಕತೆ ಏನು ಸರ್? ಅದು ನಿಜವಾಗ್ಲೂ ಮಕ್ಳು ಇದಾರಾ ಇಲ್ವಾ? ಮೇಡಮ್, ಇಲ್ಲಿ 3 ತಿಂಗಳಾಗಿ ಹೋಗಿದ್ದು ನಿಜಾನೇ. ಸೈನ್ ಹಾಕಿ 8 ತಿಂಗಳು ಹುಡ್ಕು. ಅದಾದ್ಮೇಲೆ ಇನ್ನೊಂದು ಐತಂತೆ ಆ ಪ್ರೆಗ್ನೆನ್ಸಿದು. ಅದು ಆ ಟೈಮ್ಗೆ ಮಾಡ್ಕೊಳ್ರಿ. ಯಾಕಂತ ನಾರ್ಮಲ್ ಆದ್ರೆ ಒಂದು ಬರ್ತದೆ, ಇನ್ನೊಂದಾದ್ರೆ ಇನ್ನೊಂದು ಬರ್ತದೆ. ಆಮೇಲೆ ಮಾಡ್ಕೊಳ. ನಾನು 8 ತಿಂಗಳು ಹೋಗ್ಕೊಂಡು ನಾನು ಕಟ್ಟಿದ್ದು ನಿಜಾನೇ. ಈ ಡ್ಯಾಶು ಇದ್ದಿದ್ದು ನಿಜಾನೇ. ಏನೇ ಮ್ಯಾನಿಪ್ಯುಲೇಟ್ ಆಗಿದ್ರು ಏನು ನೋಡಿ ಮೇಡಮ್, ಗಂಡ ಹೆಂಡತಿ ಜಾಗಲ ಉಂಡು ಮೊಳಗೋವರ್ಕು ಅಂತ ಭಗವಂತನು ಹೇಳಿರೋದು. ಇದು ಎಲ್ರಿಗೂ ಗೊತ್ತು. ಕೂತ್ಕೊಂಡ್ಯಾ, ತಿಂದ್ಯಾ, ಉಂಡ್ಯಾ, ಬಂತ ಊಬರ್ರು ಬಂತ ಅಂದ್ರೆ ಯಾವ ಸಂಸಾರನೂ ಉಳಿಯಲ್ಲ. ನಮ್ಮ ತಾಯಿಗೆ ಯಾವ್ದು ಮೇಡಮ್? ನಾನು ಮಗು ಇದ್ದಾವಾಗಲೇ ಇನ್ನೊಬ್ಬನ ಕಟ್ಕೊಂಡು ಹೋಗಿ ಬದುಕಬಾರ್ದಾಗಿತ್ತಾ? ನಮ್ಮ ತಾಯಿನ ಬಿಟ್ಬಿಟ್ಟು ಹೋಗಿ ನಾನು ಒಂದಿನ ಬದುಕಿದೆ. ಈ ಬದುಕಿ ಏನಕ್ಕೆ ಬೇಕು? ಇದು ನಾಯಿ ಕನ ಅಕ್ಕಿ ಆಳೆ ಅಲ್ವಾ? ಲೋಪರ್ ನನ್ನ ಮಕ್ಕಳು ನಮ್ಮ ತಾಯಿನ ಬಿಟ್ಬಿಟ್ಟು ಬಾದ ಇವ್ರ ಮನೆ ಆಳ. ಇಂಥ ಡ್ಯಾಶ್ ನನ್ನ ಮಗನು ಅಂಥವ್ರನ್ನ ಮಾಡ್ಕೊಬೇಕಾಗಿತ್ತು. ಯಾರನ್ನ ಅಂತ ಅಂದ್ಬಿಟ್ಟೆ ಇರ್ತಾರೆ ಪ್ರಪಂಚದಲ್ಲಿ. ನೋಡಿ ಮೇಡಮ್, ಅನುಕೂಲ ಇರೋನವನೇ, ಅನಾನುಕೂಲ ಇರೋನವೇ. ಹೌದಾ? ನಿನ್ನ ಸ್ಥಾನಕ್ಕೆ ತಕ್ಕದವ್ನು ನೋಡ್ಬೇಕಾಗಿತ್ತು. ಅವಿವೇಕಿ ನೀನು ಬಂದು ಬಿದ್ದಿದ್ದು ಹುಲಿ ಬಾಯಾಗಲೇ. ಹುಲಿ ಬಾಯಾಗಿ ಬಿದ್ಬಿಟ್ಟು ನಿನ್ನ ನಾಟಕಗಳು, ನಿನ್ನ ಡ್ರಾಮಾಗಳು ಆಡ್ತಾ ಇದೀಯಾ. ರಾಮಗೊಂಡಳ್ಳಿಗೆ ಬಂದೋಗಿದ್ಯಲ್ಲ ಹೆಣ್ಣಕ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀನು ಅನ್ಕೊಂಡಿರ್ಬೋದು ನೀನು ಎಲ್ಲೆಲ್ಲಿ ಓಡಾಡ್ತೀಯ ಗೊತ್ತಾಗ. ನಿನ್ನ ಮನೆಯಾಗ ನಡೆಯೋದು ಕೂಡ ನನಗೆ ಇವತ್ತು ಅಪ್ಡೇಟ್ ಬರ್ತೈತೆ. ಅರ್ಥ ಮಾಡ್ಕೋ. ಮಗು ಹೋಗಿರೋದು ಫೋಟೋಗಳದ್ದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೇನೇನೇನೇನು ಹೇಳ್ಬೋದು, ಹೇಳಲೇಬೇಕು ಅಂತಂದ್ರೆ. ಮಗು ಹೋಗಿರೋದಂದ್ರೆ ಅದು ಏನು ಅಂದ್ರೆ ಮಗು ಅಲ್ಲಲ್ಲ, ಮಗು ನಡ್ಕೊಂಡು ಹೋಗಿ ಅದನ್ನ ಹಿಡ್ಕೊಂಡ್ ಬಂದಿರೋದು. ಅಂದ್ರೆ ಅದು ಹೋಗಿರೋದು ಆಕಸ್ಮಿಕವಾಗಿ ನಮ್ಮವರು ಸೋ ಕಾಲ್ಡ್ ಈ ಮದುವೆ ಮಾಡಕ್ ಬರ್ತಾರಲ್ಲ ಅಪ್ಪ ಪುಣ್ಯಾತಮ್ರ, ಬ್ರೋಕರ್ಗಳು, ದಳ್ಳಾಳಿಗಳ ದನಕ್ಕೆ ದಳ್ಳಾಳಿ ಮಾಡ್ಬಿಡ್ರಿ. ಒಂದ್ ಸಮಯ 50,000 ಹೋದ್ರು ಸಂಪಾದನೆ ಮಾಡ್ಬೋದಯ್ಯ, ಜೀವನಗಳು ಕೇಳಿ ಬೇಡ್ರಯ್ಯ. ಇಲ್ದಿದ್ದೇಳಿ ಇಲ್ದಿರೋ ಸೃಷ್ಟಿ ಮಾಡಿ
ಒಬ್ರು ಮನೆ ಹಾಳು ಮಾಡ್ರೆ ಸರು ನಾಶನ ಆಗೋಗ್ತೀರ ನೀವು. ನಾವು ನೋವು ತಿಂದವ್ರು ಇಕ್ಕಿದ್ರೆ ಶಾಪ. ನಾನು ಎಲ್ಲಿ ಇಕ್ಕಿಲ್ಲ. ಆ ಟೈಮ್ ಭಗವಂತನೇ ಕೊಡ್ಬೇಕು ಅವ್ರಿಗೆ, ನಾವು ಕೊಡಲ್ಲ. ನೋಡ್ರಿ ಕರ್ಕೊಂಡೋಗ್ಬಿಟ್ಟು ನಾವು ಅದು ಒಂದು ವೀಡಿಯೋ ಮಾಡ್ಕೊಂಡು ನಮ್ಮ ದೊಡ್ಡಪ್ಪನ ಇರ್ಲಿ ಬಿಡ್ರಿ ತೋರಿಸಿದ್ರೆ ಹಿಂಗೆ ಹೋಗ್ಲಿ. ಹಾಂ, ಯಾರ ವೀಡಿಯೋನಾಗಿದ್ರೆ ಅದು ಸುಮ್ಮನೆ ಹಂಗಾಗಿ ಅದು ಜಾಸ್ತಿ ತೋರಿಸೋದು ಬೇಡ. ಯಾಕಂದರೆ ಹುಲಿ ಹಂಗೆ ಬದುಕಿದವನು. ಕಾಯಿಲೆಗಳು ಯಾರಿಗಾದ್ರೂ ಬಂದಾಗ ಬಂದ್ಬಿಡ್ತಾವೆ. ನಮ್ಗಿನ್ನ ಏನಿಕ್ಕವನ ಭಗವಂತನ ಅದ್ರಕನ ಅನ್ಬಾರ್ದು. ಒಬ್ಬನ ಆಕ್ಸಿಡೆಂಟ್ ಬೇಕು ನೀವು ಅನ್ಬೇಡ ಸಮಯ. ಕರ್ಮಾನುಸಾರ ಅವೆಲ್ಲ. ನೀನು ಮಾಡಿದ್ದು ನಿನಗೆ, ನಾನು ಮಾಡಿದ್ದು ನನಗೆ ಏನಕ್ಕವನ ಭಗವಂತ ಗೊತ್ತಿಲ್ಲ. ಭಗವಂತ ನಾನು ಒಂದೇ ಕೇಳೋದಣ್ಣ, ಊಟ ಮಾಡಿಬಿಟ್ಟು ಮಲ್ಗಿನಂತೆ ಹೋಗ್ಬಿಟ್ಟು ಇಷ್ಟು ಮಾಡಪ್ಪ ನನಗೆ ಅಂತ ನಾನು ಕೇಳೋದು. ಅದೇ ನಾನು ಕೇಳೋದು. ಆಮೇಲೆ ನಾನು ಎಲ್ಲೇ ದೇವ್ರ ಹತ್ರಕ್ಕೆ ಹೋಗಲಿ ಭಗವಂತ ನನಗೆ ಇದು ಕೊಡೋದು. ಸ್ವಾಮಿ ಭಗವಂತ ಎಲ್ಲರನ್ನೂ ಚೆನ್ನಾಗಿಕ್ಕಪ್ಪ, ಒಳ್ಳೇದು ಮಾಡಪ್ಪ, ಇಷ್ಟೇ ಕೇಳೋದು. ಸರ್ ಎಲ್ಲರೂ ಸಂತೋಷ್ ಮದುವೆ ಅಂತಿದ್ದಾರೆ. ಅಲ್ಲ, ಅದು ಇನ್ನ ಎಂಡಾಗಿಲ್ಲ. ಒಂದು ಸಣ್ಣ ನಾಯಿ ಮರಿ ಆಗಲಿ ಬೆಕ್ಕು ಮರಿ ಆಗಲಿ ಇಲ್ಲಿ ನೀವು ನೋಡಿದ್ರೆ ಇದು ಎಲ್ಲಿ ತಂದ್ರಿ, ಇಲ್ಲಿ ಹುಟ್ಟಿದ್ದ ಅಂತ ಕೇಳ್ತೀರ. ಏನದು? ಒಂದು ನಾಯಿ ಬೆಕ್ಕು, ಅದಕ್ಕೆ ಹೆಸರಿಲ್ಲ, ಕುಟುಂಬ ಇಲ್ಲ ಅಲ್ವಾ? ಅದು ಬೇಡ. ಇದು ಕಳ್ಳೆಕಾಯಿ. ಇದೆಲ್ಲಪ್ಪ ತಂದಿದ್ದು ಕಳ್ಳೆಕಾಯಿಯ ಕೇಳ್ತೀರ ಇಲ್ಲ? ಒಂದು ಮನುಷ್ಯನು ಮದುವೆ ಅಂತೆ, ಕೋಟ್ಯಾಂತರ ರೂಪಾಯಿ ಖರ್ಚಂತೆ, ಆಡಂಬರ ಇದಂತೆ ಎಲ್ಲ ಅಂತೆ, ಜೀವನ ಹೋಗ್ಬಿಡ್ತಾ ಅಂದ್ಬಿಟ್ಟು ನಾನು ಬಿಗ್ ಬಾಸ್ ಆಗಿದ್ದಾಗ ಬಂದು ಕುತ್ಕೊಳೋದಂತೆ, ಮಿಂಡ್ರಿ ಆಟಗಳಾಡ್ಕೊಂಡು ಏನದು ಆಲ್ಬಮ್ಗಳಿಕ್ಕೊಂಡು ಬಂದೆ ಅಲ್ಲ. ನೀನು ಓಪನ್ ಚಾಲೆಂಜ್ ಕೊಡ್ತೀನಿ ಇವಾಗ. ಇದೇ ವರ್ಮಾವಲ್ಲಿ ನೀನು ಸೆಟಲ್ಮೆಂಟ್ ಆಗ್ಬಿಟ್ಟೈತೆ ನಮ್ಕ ಅವ್ರಕ 2 ಫ್ಲ್ಯಾಟ್ ಕೊಟ್ಟವ್ರೆ ಅಂತ ಅಂದೆಲ್ಲ. ಆ ಫ್ಲ್ಯಾಟ್ ಕೊಟ್ಟಿರೋನು ಯಾವನು ಅಂತ ಬಂದು ಹೇಳ್ಬೇಕು. ಒಂದು ನಾಯಿ ಮರಿಕೆ ಏನು ಹೇಳಿದೆ, ಒಂದು ಗಿಡಕ್ಕೆ ಏನು ಹೇಳಿದೆ, ಇದು ಎಲ್ಲಿಂದ ಬಂದಿದ್ದ ಅನ್ನೋದು ಕೇಳ್ತೀರ. ಅಂದಮೇಲೆ ಒಂದು ಮಗು ಹುಟ್ಟಿದಾಗ ಇದು ಯಾವನು ಕೊಡ್ತು, ಇದು ಕಾರ್ಯಕರ್ತನ ಯಾರು, ನಾಮಕರಣ ಮಾಡಿದಾಗ ಇನ್ಶಿಲ್ ಯಾರು ದಿಕ್ತಾರೆ ಅಲ್ವಾ? ದೇವ್ರು ಮೇನ್ ನಮ್ಗಿರೋದು ಮೇಡಮ್. ನಮ್ಮ ಜೀವನದಾಗ ದೇವ್ರುಗಳೇ ಇರೋದು. ದೇವ್ರಿಗೆ ಮುನೇಶ್ಪುರ ದೇವ್ರು ಮಾಡೋದೈತಲ್ಲ, ನಮ್ಮ ದೇವ್ರುಗಳಿರೋದು ಇಲ್ಲಿ ವರ್ತೂರು ಗುಂಜೂರು ಸೆಂಟ್ರಿಗೆ ವಿನಾಯಕ ನಗರ ಅಂತ ಐತೆ. ದೇವ್ರ ದೊಡ್ಡ ದೇವ್ರು ನಮ್ಮದು. ಅದು ಎಲ್ಲರಿಗೂ ಐತೆ ಅಂದ್ರೆ ಅರ್ಧ ಮುಕ್ಕಾಲು ಬೆಂಗಳೂರು ಸುಮಾರು ಕಡೆ ನಿಂಕ ಅಲ್ಲಿಗೆ ಬರ್ಬೇಕು. ಅವರು ಒಂದು ಮನೆಗೆ ಒಂದು ಮದುವೆ ಮಾಡಲಿ, ಏನೇ ಒಳ್ಳೇದು ಮಾಡ್ಬೇಕಾದ್ರೆ ಹೂ ಪೂಜೆ ಮಾಡ್ಬೇಕಂದ್ರೂ ಇಲ್ಲಿಗೆ ಬರಬೇಕು. ನಮ್ಮ ಮನೆ ದೇವರು. ಇನ್ನು ಕೆಲವ್ರದ್ದು ಬೇರ್ಕೆನಾಗ ಐತೆ, ಇನ್ನು ಕೆಲವ್ರದ್ದು ಈ ಕಡೆ ಮಾಕನಹಳ್ಳಿನಾಗ ಹಿಂಗೆ ಐತೆ ಊರು ದೇವ್ರುಗಳು, ಅಂದರೆ ಮನೆ ದೇವ್ರುಗಳು ಅಂತ. ನಮ್ಮನೆ ದೇವ್ರು ಇರೋದು ಇಲ್ಲಿ ಮಾಡಿದ್ರೇ ಮುಕ್ತಿ. ಚೆನ್ನಾಗಿ ಅರ್ಥ ಮಾಡ್ರಿ. ಅದು ನಿಮ್ಗೂ ಗೊತ್ತಿರ್ಬೋದು. ಹಳ್ಳಿವರ್ಗಿದ್ದು 100% ಗೊತ್ತಿದ್ದು. ಮನೆ ದೇವ್ರು ನೀನು ಎಲ್ಲಿ ಮಾಡ್ತೀಯ, ನೀನು ಅಲ್ಲಿ ಹುಟ್ಟಿದ್ಯಾ ಅಂತ ಅರ್ಥ. ಅದನ್ನ ಬಿಟ್ಟು ಮಾಡಿದ್ಯಾ ಅಂದರೆ ಬಿಟ್ಟು ಅಂದರೆ ಅದು ಲೆಕ್ಕ ಇಲ್ಲ. ಎಲ್ಲಿ ಹುಟ್ಟಿದ್ಯೋ ಏನು ಮಾಡಿದ್ಯಾ ಅಂತ ನೀವೇ ಮಾಡ್ಕೊಂಡಿರೋದು. ಇದು ನನಗೆ ಗೊತ್ತಿಲ್ಲ ಅಣ್ಣ. ದೇವ್ರುಗಳು ಅಂತ ನಾನು ಕೇಳಿದ್ರು ಮನಸ್ಸು ಹೊಡೆದೈತೆ ಅವತ್ಕ. ನನಗೇನು 4 ಜನ ಈ ಅಕ್ಕ ಪಿಕ್ಕಿ ಆಮೇಲೆ ಇದು ಹೇಳ್ದಲ್ಲ ಕಳ್ಳ ಪಿಳ್ಳನ ಅದೇನು ಹೇಳ್ದಲ್ಲ, ಅವೇನು ಅದು ನನಗೆ ಬರಲ್ಲ ಎಕ್ಸಾಂಪಲ್ಗಿಂತ ಲೋಫರ್ಸ್ಗೆಲ್ಲ ಏನು ಕೊಡ್ಬೇಕಂತ ಸೋ ಕಾಲ್ಡ್ ಮಾಡಿದ್ರಲ್ಲ. ಮೀಡಿಯಾನಾಗ ಹೇಳಿರೋದು 50 ಜನನ ಕರ್ಕೊಂಡೋಗಿ ಮರ್ಯಾದೆ ಕೊಡಿಲ್ಲ ಅಂತ. 50 ಜನ ಬೇಡಪ್ಪ, ಒಬ್ಬನ ಅದು ಯಾರೋ ಬಂದು ಮಾತಾಡ್ಬಿಟ್ಟು ಮರ್ಯಾದೆ ಕೊಡ್ದಿರೋದು ಹೇಳ್ಬೇಕು ನನಗೆ. ಒಂದು ಸಪ್ಲಂ ಪರ್ಸೆನಾಗ ಜಾತ್ರೆ ನಡೀತೈತೆ, ಎತ್ತುಗಳು ಹೋಗ್ತವೆ ಮೆರವಣಿಗೆ. ಮೆರವಣಿಗೆ ಮುಗಿದೋಗಿತ್ತು, ಎತ್ತುಗಳೆಲ್ಲ ತಂದು ಕಟ್ತವ್ರೆ, ನಿಂತಿದ್ದೀನಿ ಅಲ್ಲಿ ಹಾರುಗಳೆಲ್ಲ ಹಾಕಿ. ಇವತ್ತು ಪಾರ್ಸ್ಕೊಂಡ್ರೆ ಅಣ್ಣ ಆ ಕಾಲನಿಕನೂ 1000 ಜನ ಸಂಪಾದನೆ ಮಾಡಿದ್ದೀನಿ. ಅಲ್ಲಿ ನಿಂತ್ಕೊಳಕ್ಕೆ ಬಿಡಲ್ಲ ನಾನು. ನಮ್ಮವ್ರು ಬಂದ್ರು ಅಂಟಪ್ಪ 1 ನಿಮಿಷ ಇರಪ್ಪ ಅಂತ ಅಂದ್ಬಿಟ್ಟು ಪಕ್ಕ ಕರ್ಕೊಂಡೋದು. ಆ ಊರಿಗೆ ಸಂಬಂಧಪಟ್ಟವರು, ನಮಗೆ ಬೇಕಾದವರು, ಆ ಡ್ಯಾಶಿಗಳ್ಗೂ ಎಷ್ಟೋ ಸಹಾಯ ಮಾಡಿರೋರು ಅವರು. ಅವ್ರನ್ನೆಲ್ಲ ಇವರು ಶಪ್ಸಿರೋದು ಅಲ್ಕಾ ಮಾತುಗಳು ಹೇಳಿ ನಾವೆಲ್ಲ ಹೇಳಿ ತಂದಿಕ್ಕಲ್ಲ ನಾನು. ಇವ್ರಂಗೆ ನನಗೆ ಬೇಡ. ಅದು ಚೆನ್ನಾಗವ್ರ ಚೆನ್ನಾಗಿರ್ಲಿ, ಅದು ಅವ್ರಿಚ್ಛೆ. ಭಗವಂತ ಅವ್ರಿಗೆ ಜ್ಞಾನ ಕೊಡ್ತಾರೆ. ಅವ್ರು ಇದ್ಕೊಂಡು ಏನಪ್ಪ ಹೆಚ್ಚು ಕಮ್ಮಿ ಆಗೋಯ್ತು ಏನು ಅಂದರು. ಅಣ್ಣ ದೊಡ್ಡವ್ರು ಬಂದಿದ್ದೀರ, ದೊಡ್ಡವ್ರು ದೊಡ್ಡವ್ರು ನಾನಲ್ಲ, ತೀರ್ಮಾನ ಮಾಡೋರು. ನೀವೇನು ಮಾಡೋದು? ಅಪ್ಪ ಇವ್ ಕರ್ಕೊಂಬಂದ್ಬಿರಣ್ಣ. 10 ಜೊತೆ ಎತ್ಕಟ್ಟು ಅನ್ಕ, 1000 ಜನ ಅನ್ನ ಹಾಕೋ ಅನ್ಕ, ಒಬ್ರಿಗೆ ಅನ್ನ ಹಾಕಕ್ಕೆ. ಅಣ್ಣ ಇವತ್ತು ನಾನು ದುಡ್ಡು ಲೆಕ್ಕ ಹಾಕಿದ್ದೀನಿ ಅಣ್ಣ, ನೀನೇನು ತಿಂತಿ ಎಷ್ಟಾಗ್ಬೋದು ಅದು ಕೇಳಿದ್ದೀನಿ ಅಣ್ಣ. ದೇವ್ರಣ್ಣ ಇಲ್ಲಕ್ಕ ಒಂದು ಪರ್ಸ್ಗೆ ಹೋಗ್ಬೇಕಿಲ್ಲ, ಜೊತೆಗೆ ಹೋಗ್ಬೇಕು ಅಂತಂದ್ರೆ ಒಂದು ಹತ್ರ ನಿಲ್ಸ್ಬೇ, ಇಲ್ಲಿ ಕಮ್ಮಿ ಅಂತೈತೆ ಅಲ್ಲಿ ನಿಲ್ಸ ಅನ್ನಲ್ಲ. ಎಲ್ಲ ನೋಡಿದ್ದೇನ? ನಾನು ಲೈಫಾಗಿ ಮಾಡಿಲ್ಲ ಕೆಲಸ. ನಮ್ಮ ಕಡೆ ಬೇಜಾರು ಮಾಡ್ಕೊಂಬೇಡ್ರಿ, ಇಷ್ಟಪ್ಪ ಪೀಸ್ ಹಾಕಿದ್ರೆ ಬೊಡ್ ಮಾಂಸ ಅಂತ ಕರೆಯೋದು ನಾವು. ಯೂಶಲಿ ಜನ ಮನುಷ್ಯರು ತಿನ್ನೋದು ಎಷ್ಟಪ್ಪ ಹೊಡಿತೀರ ಪೀಸು? ತೋರ್ಸೋಣ, ಹಿಂಗೆ ತೋರಿಸು, ನೀನು ಬಿಡಬೇಡ, ಪೀಸ್ ತೋರಿಸು ಅಣ್ಣ. ನೀನು ತೋರಿಸ್ರಿ. ಮನುಷ್ಯರು ತಿನ್ನೋದು ಕರೆಕ್ಟಾಗಿ ಅಲ್ಲ, ಇದು ಬೇಕು, ಬೊಲೆ ಇಂಪಾರ್ಟೆಂಟ್ ಇದು.
ಅವ್ನು ತಿನ್ನಲ್ಲ ಬಿಡಿ, ಸರಿ ನೀವೇ ಹೇಳ್ರಿ. ನಾವು ತಿನ್ನಲ್ಲ. ಸರಿ ನೀವು ನೋಡಿರ್ತೀರ, ಹೋಗಿ ಬೇಡ. ಗೋಬಿ ಎಷ್ಟಪ್ಪ ಹೊಡಿತೀರಿ ಪೀಸು? ಚಿಕ್ಕದಿಲ್ಲ, ಮುಂದೆ ತೋರ್ಸಕ್ಕ ನೋಡ್ಲಿ ಜನ. ಇಷ್ಟು ಚಿಕ್ಕದಿರುತ್ತೆ, ಇಷ್ಟು ಇಲ್ಲ ಇಷ್ಟು. ಚಾಪೀಸ್ ಪೀಸ್ ಅಂದ್ರೆ ಇಷ್ಟು, ಅಂದ್ರೆ ಹಿಂಗ್ ಬಂದು ಎಲ್ಲ ಇದು 7 ತರ ಇರ್ತದೆ, ಅಂದ್ರೆ ಇಷ್ಟಪ್ಪ ಮಾಂಸ ಇರ್ತದೆ. ಇದು ಎಂಕೆ ಇಷ್ಟಪ್ಪ ಪೀಸ್ ಹೊಡಿತಾರೆ ಯಾರನ್ನ? ಅದು ಪ್ರಪ್ರಥಮ ನಾನು ತಿಂದಿದ್ದು ಇದರಲ್ಲಿ, ಎಲ್ಲಿ ನಮ್ಮ ಭುವನೇಶ್ವರಿನಲ್ಲಿ. ಅದು ಆಡು ಮಾಂಸ ಒಂದೇ ಪೀಸು ಫೇಮಸ್ ಅಲ್ಲಿ. ಮನೆಗಳಾಗ ನಾನು ಇವತ್ತು ತಿಂದಿರಿಲ್ಲ, ನಾನು ನೋಡಿಲ್ಲ. ಇವ್ರಿಗೆ ಇಷ್ಟ, ಅವ್ರಿಗೆ ಮಾಡ್ಕೊಳೋರು ತಿನ್ನೋರು ಅಲ್ಲನ. ಇನ್ನು ಅವ್ರು ಮಾಡಿರೋದು ಹಾಕ್ದಿರ ಬೇರೆ ನಮ್ಗೆ ಹೋಗಿ ಇಷ್ಟಿಷ್ಟೇ ಪೀಸ್ಗಳು ಹೊಡೆದಿರೋ ತಂದು ಹಾಕ್ರಿ ಅಂತ ಹಾಕ್ತಾರ? ನಮಗೂ ಹಾಕಿದ್ರು ತಿಂದ್ರಿ. ಇಷ್ಟಿಷ್ಟಪ್ಪ ಪೀಸ್ಗಳು ತಿಂದ್ಬಿಟ್ಟು ಹೋದ್ರಿ ಅಂತ ಹೇಳ್ತೀಯಲ್ಲ ನೀನು. ಬಾಯಾಗ ನೀನು ಎಷ್ಟು ಜನಕ್ಕೆ ಹುಟ್ಟಿದ್ರೆ, ಎಷ್ಟು ಜನಕ್ಕೆ ನೀನು ಅನ್ನ ಹಾಕಿದ್ರೆ ಈ ಮಾತು ಅಂದಿರ್ತೀಯ. ಇವೆಲ್ಲ ನನಗೆ ಗೊತ್ತೇ ಇಲ್ಲ ಈ ಮಾತುಗಳು. ಇವೆಲ್ಲ ಥರ್ಡ್ ರೇಟೆಡ್. ಒಂದು ಭಿಕ್ಷುಕನು ಕೂಡ ಮಾತಾಡಲ್ಲ, ಅವನ ಹತ್ರ ಇರೋದು ಹಂಚ್ತಾನೆ. ಏಯ್ ಬಾಣ ಇರೋದು ಇವತ್ತಿದೇನೆ ಇಂದ ನೀನು ಅಷ್ಟು ತಿನ್ನ ಅಂತಾನೆ. ಅದಕ್ಕೂ ಕೆಟ್ಟೋಗ್ಬಿಟ್ರಲ್ಲ. ಇನ್ನು ಯಾವ ನೈತಿಕತೆ ಇಟ್ಕೊಂಡು ನನ್ನ ಹೆಸರೆತ್ತು ಮಾತಾಡೋಕೆ ನಿಮ್ಗೆ ಯೋಗ್ಯತೆ ಐತೆ? ಇನ್ನೊಂದು ಮಾತು ಹೇಳೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೆಟ್ ಆಗ್ಬೇಕು ಎಲ್ರಿಗೂ, ಪ್ರಪಂಚ ಎಲ್ಲ. ತಮಿಳು ಫ್ರೈಯಿಂಗ್ಸು ಒಂದು ಅಜ್ಜಿ ಹೇಳೋದು, ಮುದುಕಿ. ಎಷ್ಟು ಜೀವನದ ಮೌಲ್ಯ ಐತೆ ಇದರಲ್ಲಿ ಅಂದರೆ, ನಮಗೆ ಬ್ಯಾಂಕ್ ಅಕೌಂಟ್ ಐತೆ, ಸಾಲ ಐತೆ, ಸ್ವಂತ ಮನೆ ಬೇಕು, ಇಲ್ಲ ಬಾಡಿಗೆ ಮನೆ ಇರ್ತದೆ, ಕಾರ್ ಬೇಕು, ಕರೆಕ್ಟಾ? ಬಟ್ಟೆ ಬೇಕು ಮೇಯ್ನು. ಬಟ್ಟೆ ಇಲ್ಲ ಅಂದ್ರೆ ನಾವು ಈಚೆಗೆ ಬರಲ್ಲ. ಚಪ್ಪಲಿ ಇಲ್ಲ ಅಂದರೆ ಇಲ್ಲ, ಕರೆಕ್ಟಾನ? ಮನುಷ್ಯರು ನಾವು. ಅವರು ಒಂದು ಕಾಗೆಗೆ ಹೋಲಿಸ್ತಾರೆ. ಕಾಗೆಗೆ ಅದೆಲ್ಲಿದ್ರೆ ಅದೇ ಸ್ವಂತ ಮನೆ. EMI ಇಲ್ಲ, ಬ್ಯಾಂಕ್ ಲೋನ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಉಳಿಸ್ಬೇಕು ಅನ್ನೋದಿಲ್ಲ ತಿಂಡಿನ. ಒಂದು ಹತ್ರ ಮೇವು ನೋಡಿದ್ರೆ, ಏ ಚಿಕ್ಕಪ್ಪ, ಏ ದೊಡ್ಡಪ್ಪ, ಏ ಮಾವ, ಎಷ್ಟು ಅರ್ಥ ಕೊಡ್ತೈತೆ ಅದರಲ್ಲಾದ್ರೆ. ಒಂದು ಪಕ್ಷಿಗಿರೋ ಒಂದು ಬೇಸಿಕ್ ಇದು ಮನುಷ್ಯನಿಗೆ ಬರಿಲ್ಲೇ.